ಅಗ್ರಪೂಜೆಗಧಿಪತಿ ಸಂಕಷ್ಟಹರ. ನಮಸ್ತೆ, ನಮ್ಮ ಬಾರ್ಕೂರು ಯೂಟ್ಯೂಬ್ ಚಾನಲ್ ಚಂದದಾರರಿಗೆ ಇವತ್ತು ನಮ್ಮ ಬಣ್ಣದ ಬದುಕು ಪ್ರಥಮ ಸಂಚಿಕೆಯ ಪ್ರಥಮ ಅತಿಥಿಯಾಗಿ ನಮ್ಮೊಂದಿಗೆ ಮಾನ್ಯ ಶ್ರೀಧರ್ ಕುಲಾಲ್ ಅವರಿದ್ದಾರೆ. ಅವರನ್ನು ಬರಮಾಡಿಕೊಳ್ಳೋಣ. ನಮಸ್ತೆ ಮಾನ್ಯ ಶ್ರೀಧರ್ ಕುಲಾಲ್ ಅವರೇ. ನಮಸ್ತೆ. ಇವತ್ತು ನಮ್ಮ ಬಣ್ಣದ ಬದುಕು ಪ್ರಥಮ ಸಂಚಿಕೆಯ ಪ್ರಥಮ ಅತಿಥಿಯಾಗಿ ಆಯ್ಕೆ ಆಗಿದ್ದೀರಿ. ಹಾಗಾಗಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನೀವು ಏನ್ ಹೇಳ್ತೀರಿ? ಬಾಲ್ಯದಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಭಾರಿ ಕಡು ಬಡತನ, ಒಂದು ಹೊತ್ತಿಗೂ ಊಟಕ್ಕೂ ಕಷ್ಟ ಜೀವನದಲ್ಲಿ ಇದ್ದವರು ನಾವು. ನಮ್ಮ ತಾಯಿಗೆ ನಾವು ಎರಡು ಗಂಡು ಮಕ್ಕಳು. ನನ್ಗೆ ಯಕ್ಷಗಾನದ ಬಗ್ಗೆ ಬಾಲ್ಯದಿಂದಲೂ ಒಂದು ಹುಚ್ಚಿತ್ತು. ಆಮೇಲೆ ನನ್ಗೆ ಮನೆಯಲ್ಲಿ ಕಡು ಬಡತನ ಆದ ಕಾರಣ ಮನೆಯಲ್ಲಿ ನನ್ಗೆ ಹೋಟ್ಲಿಗೆ ಹೋಗಂತ ಹೇಳಿದ್ರು. ನನಗೆ ಯಕ್ಷಗಾನಕ್ಕೆ ಹೋಗ್ಬೇಕಂತ ಹೇಳಿ ಆಸಕ್ತಿ. ಹೋಟ್ಲಿಗೆ ಹೋಗಂತ ಹೇಳಿದ್ರು, ಒತ್ತಾಯ ಮಾಡಿದ್ರು. ಮನೆಯಲ್ಲಿ ಊಟಕ್ಕೂ ಕಷ್ಟ ಇತ್ತಲ್ಲ. ಆಮೇಲೆ ಮಂಡ್ಯ ಹೋಟೆಲಿಗೆ ಹೋದೆ. ಒಂದು 30 ವರ್ಷದ ಹಿಂದೆ. ಮಂಡ್ಯದಲ್ಲಿ ಹೋಟ್ಲಿಗೆ ಹೋದೆ. ಹೋಟ್ಲಲ್ಲಿ ನನಗೆ ಸಣ್ಣವ, ನನಗೆ ಗ್ಲಾಸ್ ಎತ್ತಲಿಕ್ಕೂ ಆಗೋದಿಲ್ಲ, ಕಷ್ಟ. ಗಿರಾಕಿಗಳೇ ನನ್ಗೆ ಗ್ಲಾಸನ್ನ ಹೀಗೆ ದೂಡಿ ಬಕೆಟಿಗೆ ಹಾಕ್ತಾ ಇದ್ರು. ಇಷ್ಟು ಸಣ್ಣವ ನನ್ನನ್ನ ಹೋಟ್ಲಿಗೆ ಸೇರಿಸಿದ್ರು. ಆಮೇಲೆ ಅಲ್ಲಿ ಎಲ್ಲ ಹೋಟ್ಲಂಗಿದ್ದವರೆಲ್ಲ ಬಾರಿ ನನ್ನನ್ನು ಕಂಡು ಅವರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಸಣ್ಣ ಮಗುನ ಹೋಟ್ಲಿಗೆ ಸೇರಿಸಿರಲ್ಲ ಅಂತ ಬಹಳ ಮಾಡಿ ಆಮೇಲೆ ನನ್ನನ್ನ ನೀನು ಹೋಟ್ಲಂಗಿರೋದು ಬೇಡ, ಊರಿಗೆ ಹೋಗು ಅಂತ ಹೇಳಿ. ಆವಾಗ್ಲೂ ನಾನು ಹೋಟ್ಲಲ್ಲಿ ಇರುವಾಗ್ಲೂ ನನ್ಗೆ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ. ಪ್ಲೇಟ್ ಇಟ್ಕೊಂಡೇ ಕುಣಿತಿದ್ದೆ ನಾನು. ಪ್ಲೇಟ್ ಇಟ್ಕೊಂಡು ಆಸಕ್ತಿ ಯಕ್ಷಗಾನದ ಬಗ್ಗೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನನಗೆ ಒಂದು ಹರಕೆ ಹೇಳ್ಕೊಂಡಿದ್ರಂತೆ. ನಾನು ಹುಟ್ಟುವ ಪೂರ್ವದಲ್ಲಿ ಮನೆಯವರು ಒಂದು ಗಂಡು ಮಗು ಹುಟ್ಟಿದ್ರೆ ಮಂದರ್ತಿ ಮೇಳಕ್ಕೆ ಗೆಜ್ಜೆ ಕಡಿಸ್ತೆ, ನಾನು ಮಂದರ್ತಿ ಮೇಳಕ್ಕೆ ಸೇರಿಸ್ತೆ ಅಂತೇಳಿ ಆ ಹರಕೆನ ಇಟ್ಕೊಂಡು ನನ್ನನ್ನು ಹೋಟ್ಲಿಗೆ ಕಳಿಸಿದ್ರು. ಅದು ಆಗ್ಲಿಲ್ಲ. ಆಮೇಲೆ ಹೋಟ್ಲಲ್ಲಿ 1 ವರ್ಷ ದುಡ್ದೆ. ಆಮೇಲೆ ಊರಿಗೆ ಬಂದೆ. ಊರಿಗೆ ಬಂದ ಕ್ಷಣ ಏನು ಸರ್, ದಾಂಪತ್ಯ ಜೀವನದ ಬಗ್ಗೆ ಹೇಳ್ತೀರಾ? ಒಂದು ಮಾತಿದೆ ಸಂಸ್ಕೃತದಲ್ಲಿ, ಸ್ತ್ರೀ ಪುಣ್ಯ ಪುರುಷ ಭಾಗ್ಯ ಅಂತೇಳಿ. ಒಂದು ಗಂಡಿನ ಭಾಗ್ಯೋದಯಕ್ಕೆ ಹೆಣ್ಣಾದವಳು ಕಾರಣೀಕರ್ತಳಾಗ್ತಾಳಂತೆ, ಅವಳ ಪುಣ್ಯದ ಫಲದಿಂದ. ಯಾಕಂತ ಹೇಳಿದ್ರೆ ನಮ್ಮ ಪತ್ನಿ ಭಾರಿ ನನಗೆ ಯಕ್ಷಗಾನ ಹೋಗೋದ್ರ ಬಗ್ಗೆಯೂ ಬೆಂಬಲ ಉಂಟು, ಅವಳಿಗೆ ಸಪೋರ್ಟ್ ಉಂಟು. ಆರೋಗ್ಯ ಸರಿ ಇಲ್ಲ ಗಂಡನಿಗೆ, ಮೇಳಕ್ಕೆ ಅಂತ ಇನ್ನು ಮೇಳ ಕೈ ಮಾಡ್ಲಿ ಅಂದೇಳಿ. ಒಂದ್ ಬದಿಗೆ ಸಾಲದ ಒತ್ತಡ, ಮನೆ ಕಟ್ಟಿದೆ, ಒಂದು ಸುಮಾರು ಸಾಲ ಮಾಡ್ಕೊಂಡೆ. ಮತ್ತೆ ನನಗೆ ಮಕ್ಕಳಿಲ್ಲ, ದುಃಖದ ಸನ್ನಿವೇಶ. ಮುಂದೆ ಏನಾಗ್ತದೆ ಏನೋ ಗೊತ್ತಿಲ್ಲ. ಇನ್ನೇನೋ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೇಲೆ ಭಾರ ಹಾಕಿದೆ. ಮನೆ ಕಟ್ಸಿದ್ದವಳು ಸಾಲ ತೀರ್ಸುವುದಿಲ್ಲ ಅವಳು, ಅದೊಂದು ಭರವಸೆ ಉಂಟು ನನಗೆ. ನಮ್ಮ ಮಂದರ್ತಿ ಮೇಳದಲ್ಲಿ ನಮ್ಗೆ ಹೊರಿ ಕೆಲ್ಸಕ್ಕೆ ಹೋಗ್ಲಿಕ್ಕೆ ನನ್ನ ಮಾವ ಇದ್ದಿದ್ರು. ಹೊರಿ ಕೆಲಸ ನರಸಿಂಹ ಅಂತ. ಅವ್ರ ಮಗ ಈಗ ಬಸವ ಅಂತೇಳಿ ಒಬ್ಬ ಇದ್ರ ಹೊರಿ ಕೆಲ್ಸಕ್ಕೆ, ನರಸಿಂಹ ಅಂತ. ನಾ ಮೇಳಕ್ ಬತ್ತೆ ಮಾವ ಅಂತ ಹೇಳಿ. ಮೇಳುವ ಮತ್ತೆಂತದ, ಮೇಳಕ್ ಮತ್ತೆಂತದ, ನೀವು ಹೋಟ್ಲಿಗೆ ಹೋಗಿ ಇಲ್ದಿರಿ ಅಂತ ಕಡೆಗೆ ಅದನ್ನು ಬಿಟ್ಟೆ. ಆಮೇಲೆ ದನ ಕಾಯಿಸ್ಲಿಕ್ಕೆ ಕಳ್ಸಿದ್ರು ಮನೇಲಿ. ಕಡು ಬಡತನ. ಇದಕ್ಕೆ ಕಾರಣ ಏನಂತಂದ್ರೆ ಅಷ್ಟು ಬಡತನ, ಊಟಕ್ಕೂ ಕಷ್ಟ ಇದ್ದಿತ್ತು ನಮ್ಮನ್ನು ಸಾಕೋಕು. ಎಡ್ತಾಡಿ ಅಂತಲ್ಲಿ ಅಲ್ಲೊಬ್ರು ದೊಡ್ಡವ್ರ ಮನೆಯಲ್ಲಿಗೆ ದನ ಕಾಯ್ಲಿಕ್ಕಿದ್ದೆ. ಒಂದು 6 ತಿಂಗಳಲ್ಲಿ ಮಾಡಿದೆ. ಆಮೇಲೆ ಅದು ಯಾವುದೂ ಸರಿ ಆಗ್ಲಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮನೆಯವರು ನನ್ಗೆ ನಾನು ಹುಟ್ಟಿದ್ರು ಒಂದು ಮಂದರ್ತಿ ಮೇಳ ಗೆಜ್ಜೆ ಕಳಿಸ್ತೆ, ಮೇಳ ಕಳಿಸ್ತಿ ಅಂತ ಹೇಳಿದ್ರಲ್ಲ. ಹಾಗಾಗಿ ನಾವು ಮಂದರ್ತಿ ಮೇಳಕ್ಕೆ ಹೋಗುವಾಗ ಆಯ್ತು. ಮಂದರ್ತಿ ಅಮ್ಮನೇ ಕರ್ಸ್ಕೊಂಡೋಳೇನು. ಆವಾಗ ಮಂದರ್ತಿ ಮೇಳ ದೇವಸ್ಥಾನ ಹೊತ್ತಿಂದ ಆದದ್ದಷ್ಟೇ. ಎಷ್ಟು ಮೇಳ ಇದ್ದಿತ್ತು ಆವಾಗ? ಒಂದೇ ಮೇಳ. ಮೇಳದ ಆವಾಗ ಶಾಂಭಟ್ರು ಕಾರ್ಯನಿರ್ವಹಣಾಧಿಕಾರಿ ಶಂಭು ಅಣ್ಣ ಅವರೆಲ್ಲ ಇದ್ದಿದ್ರು.
ನಾನು ಮೇಳಕ್ಕೆ ಹೋದೆ. ನಾನೇ ಹೋಗಿ ಆಫೀಸಲ್ಲಿ ಕೇಳಿದೆ, ನಾ ಮೇಳಕ್ಕೆ ಬತ್ತೆ, ಮೇಳಕ್ಕೆ ಬಪ್ಪುದಾದ್ರೆ ನಿಂಗೆ ಹೆಜ್ಜೆ ಕಲಿಕಲ್ಲ ಅಂತೇಳಿ. ನನಗೆ ಮೂಲ ಕಾರಣ ಮಂದರ್ತಿ ರಘುವಣ್ಣ. ಮೇಳಕ್ಕೆ ಒಂದೆರಡು ಅನ್ನ ತಿನ್ನೋದಕ್ಕೆ ಕಾರಣ ರಘುವಣ್ಣ, ಮಂದರ್ತಿ ರಘು ಮಡಿವಾಳರು. ಈಗ ಅವರು ಮೇಳದಲ್ಲಿ ಇದ್ದಾರೆ. ಮೇಳದಲ್ಲಿ ಇದ್ದಾರೆ, ಮಂದರ್ತಿ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ಇದ್ದಾರೆ. ಆಮೇಲೆ ಮೇಳಕ್ಕೆ ಹೋಗ್ಕರೆ ಹೆಜ್ಜೆ ಕಲಿಬೇಕು ಅಂತ ಅದಕ್ಕೊಂದು ಗುರುಗಳು ಅಂತ ಬೇಕು. ಗುರುಗಳೊಂದು ಯಾರಂತ ಹೇಳ್ತೀರಾ? ಗುರುಗಳು ಅಂತ ಹೇಳಿದ್ರೆ ನಿನ್ಗೆ ಇಲ್ಲಿ ಹಿರಣ್ಯ ಶೆಟ್ಟಿಗಾರರು ಇದ್ದಾರೆ, ತಂತ್ರಾಡಿ ಹಿರಣ್ಯ ಶೆಟ್ಟಿಗಾರರು ಇದ್ರು. ದೇವಸ್ಥಾನದ ಶಂಭುವಣ್ಣಿಗೂ ಬಾಲಗೋಪಾಲಕ್ಕೆ ಒಂದು ಜನ ಬೇಕಿತ್ತು. ಸರಿ. ಮಂದರ್ತಿ ಮೇಳಕ್ಕೆ ಆವಾಗ ಹಿರಣ್ಯ ಶೆಟ್ಟಿಗಾರ ಹತ್ರ ಹೋಗು ಅಂತ ಹೇಳಿದ್ರು. ಯಾರು? ಮೇಳದ ದೇವಸ್ಥಾನದ ಶಂಭುವಣ್ಣ, ಮಂದರ್ತಿ ರಘುವಣ್ಣ. ಸರಿ. ಹೋದೆ, ಹಿರಣ್ಯ ಶೆಟ್ಟಿಗಾರ ಹತ್ರ 1 ವರ್ಷ ತರಬೇತಿ ಮಾಡಿದೆ. ಒಂದೇ ವರ್ಷ. ಆಮೇಲೆ ಪ್ರಥಮವಾಗಿ ಹೆಜ್ಜೆ ಕಟ್ಟಿದ್ದು ಮಂದರ್ತಿ ಮೇಳದಲ್ಲಿ. ಎಷ್ಟು ಸೇವೆ ಮಾಡಿದ್ದೀರಿ? ಅಲ್ಲಿ ಮಂದರ್ತಿ ಫಸ್ಟ್ 1 ವರ್ಷ ಮಾಡಿದೆ. 1 ವರ್ಷ. ಆಮೇಲೆ ನೆಕ್ಸ್ಟ್ ಪೆರಳೂರು ಮೇಳಕ್ಕೆ ಹೋದೆ. ಟೆಂಟ್ ಮೇಳಕ್ಕೆ. ಟೆಂಟ್ ಮೇಳದಲ್ಲಿ ಎಷ್ಟು ವರ್ಷ? ಟೆಂಟ್ ಮೇಳಕ್ಕೆ ಹೋಗೋಕೆ ಕಾರಣ ಏನಂತ ಹೇಳಿದ್ರೆ, ಮಂದರ್ತಿ ಮೇಳದಲ್ಲಿ ಮಧುಕರ್ ಭಟ್ರು ಅಂತೇಳಿ ಒಬ್ರು ಇದ್ರು, ಪೂಜೆ ಭಟ್ರು. ಅವ್ರು ಅವಾಗ ಪೆರಳೂರು ಮೇಳದಲ್ಲಿ ಇದ್ದಿದ್ರು. ಅಲ್ಲಿ ಪೀಟಿಗೆ ರಾಜನ ಪೆರಳೂರು ಮೇಳದಲ್ಲಿ ವೇಷ ಮಾಡ್ತಾ ಇದ್ರು. ಯಡಾಡಿ ಕರುಣಾಕರ್ ಶೆಟ್ರು ಅವ್ರನ್ನೆಲ್ಲ ಈ ಕಲಾವಿದರನ್ನೆಲ್ಲ ಹುಡ್ಕುಕೊಂಡು ಮಕ್ಕಳನ್ನೆಲ್ಲ ಇದ್ದಾರಂತ ಹೇಳಿ ಹುಡ್ಕಕ್ಕೆ ಕರೆಸ್ತಿದ್ರು. ಈ ಮಧುಕರ ಭಟ್ರು ಅನ್ನುವರು ಯಡಾಡಿ ಕರುಣಾಕರ್ ಶೆಟ್ರ ಹತ್ರ ಹೇಳಿದ್ರು, ಮಂದರ್ತಿ ಮೇಳದಲ್ಲಿ ಒಬ್ಬ ಹುಡುಗ ಇದ್ದ, ಆ ಹುಡುಗನ ಹಾಯ್ಕೊಳ್ಳಿ ನೀವು ಪೆರಳೂರು ಮೇಳಕ್ಕೆ, ಬಾಲಗೋಪಾಲಕ್ಕೆ. ಸರಿ ಅಂತ ಹೇಳಿದ್ರು. ಈಗ ಟೆಂಟ್ ಮೇಳಕ್ಕೂ ಈ ಬಯಲಾಟ ಮೇಳಕ್ಕೆ ಇರುವಂತ ವ್ಯತ್ಯಾಸ? ಟೆಂಟ್ ಮೇಳದಲ್ಲಿರುವ ಪ್ರೇಕ್ಷಕರೇ ಬೇರೆ, ಅಲ್ಲಿಯ ಪ್ರೇಕ್ಷಕರೇ ಬೇರೆ, ಬಯಲಾಟ ಮೇಳದಲ್ಲಿರುವ ಪ್ರೇಕ್ಷಕರೇ ಬೇರೆ. ಟೆಂಟ್ ಮೇಳದಲ್ಲಿ ಹಣ ಕೊಟ್ಟು ಬರುವವರು, ಆಮೇಲೆ ಅಲ್ಲಿ ಎಲ್ಲ ವಿಮರ್ಶೆ ಮಾಡ್ತಾರೆ ಟೆಂಟ್ ಮೇಳದಲ್ಲಿ. ಬಯಲಾಟದಲ್ಲಿ ಆಗಲ್ಲ. ಬೆಳಿಗ್ಗೆವರೆಗೆ ಆಟ ಕಾಂತ್ರ ಈ ಗಂಡೊಂದು ಲೈಕ್ ಮಾಡಿತ್ತು, ಆ ವೇಷವನ್ನು ಲೈಕ್ ಮಾಡಿತ್ತು, ಯಾರಂತ ಗೊತ್ತಿರೋದಿಲ್ಲ. ಟೆಂಟ್ ಮೇಳದಲ್ಲಿ ಪ್ರಚಾರ ಇರುತ್ತೆ, ಮೊದ್ಲೇ ಎಲ್ಲ ಪ್ರಚಾರ ಮಾಡಿರ್ತಾರೆ, ಕಾಗದ ಇದೆಲ್ಲ ಇರುತ್ತೆ. ಹಾಗಾದ್ರೆ ನೀವು ಟೆಂಟ್ ಮೇಳದಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ದೀರಿ? ಪೆರಳೂರು ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿದ್ದೆ. ತದನಂತರದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ 4 ವರ್ಷ. ಅವಾಗ್ಲೂ ಟೆಂಟ್ ಅಲ್ಲಿ ಟೆಂಟ್, ಸಾಲಿಗ್ರಾಮ ಟೆಂಟ್. ಆಮೇಲೆ ಮಾರಣಗಟ್ಟೆ 1 ವರ್ಷ, ಕಮಲೆಸೆಲೆ 1 ವರ್ಷ, ಹಾಲಾಡಿ 3 ವರ್ಷ, ಮತ್ತೆ ಮಂದರ್ತಿ ಮೇಳ. ಒಟ್ಟು ಎಷ್ಟು ವರ್ಷ ತಿರುಗಾಟ ನಿಮ್ಮ ಈ ಸುದೀರ್ಘ ಜೀವನದಲ್ಲಿ? ನನಗೆ ಒಟ್ಟು 37 ವರ್ಷ ತಿರುಗಾಟ. ಈಗ ನಾನು ಕೇಳುದು ಅಂತ ಹೇಳಿದ್ರೆ, ನೀವು ಜೋಡಾಟದಲ್ಲಿ ಇದ್ದೀರಿ ಅಂತ ನಾವು ಕೇಳಿದ್ದೇವೆ. ಈ ಜೋಡಾಟದಲ್ಲಿ ಇರುವಂತ ವ್ಯತ್ಯಾಸಗಳೇನು? ಕೂಡಾಟಕ್ಕೂ ಜೋಡಾಟಕ್ಕೆ ಇರುವಂತ ವ್ಯತ್ಯಾಸಗಳು? ಜೋಡಾಟದಲ್ಲಿ ಕಲಾವಿದರನ್ನ ದಣಿಸುವುದು ಅಂತ ಹೇಳಿದ್ರೆ, ಕಲಾವಿದರನ್ನ ಈ ಸ್ಪರ್ಧೆ ಅಂತ ಇರುತ್ತಲ್ಲ, ಆಚೆಗೆ ಒಬ್ಬಲ್ಲವ ಈಚೆಗೆ ಒಬ್ಬಲ್ಲವ, ಫೈಟ್. ಕೂಡಾಟದಲ್ಲಿ ಹಾಗಲ್ಲ, ಹೊಂದಾಣಿಕೆ. ಪಾಂಡವ ಪಕ್ಷ ಕೌರವ ಪಕ್ಷ ಹೊಂದಾಣಿಕೆ ಅಂತ ಇರುತ್ತೆ. ಸರಿ. ಜೋಡಾಟದಲ್ಲಿ ಆಗಲ್ಲ, ನಾನ್ ಮೇಲು ಅಂತ. ಹಾಗಿದ್ರೆ ಈಗ ಜೋಡಾಟ ಕಣ್ಮರೆಯಾಗಿ ಹೋಗಿದೆ, ಯಾಕಂತ ಗೊತ್ತುಂಟಾ? ಕಾರಣ ಮಾಡಿದ್ದು ಒಳ್ಳೇದಾಯ್ತು. ಜೋಡಾಟ ಇದ್ರೆ ಕಷ್ಟ ಇದ್ದಿತ್ತು. ಈಗ ಮಾಧ್ಯಮಗಳು, ಆಮೇಲೆ ಈಗ ಇದೆಲ್ಲ ಉಂಟಲ್ಲ ಮಾಧ್ಯಮಗಳ ಇದರಿಂದ ಜೋಡಾಟ ಇದ್ರೆ ಗಲಾಟೆ ಆಗ್ತದೆ. ನಿಜ. ಒಂದಕ್ಕೊಂದು ಎರಡಕ್ಕೆ ಪೆಟ್ಟು, ಕೊಲೆ, ಮತ್ತೊಂದು ಮಗದೊಂದು ಏನಾದ್ರು ಒಂದು ಆಗ್ತದೆ. ಅದರಿಂದ ನಿಂತದ್ದು ಒಳ್ಳೇದು. ನಮ್ಮ ಮೇಳದ ಧನಂಜಯ ಶೆಟ್ರು ಜೋಡಾಟ ಬೇಡ ಅಂತೇಳಿ ಅದನ್ನ ಕೈದು ಮಾಡಿದ್ದು ಭಾರಿ ಒಳ್ಳೇದು, ಕಲಾವಿದರಿಗೂ ಒಳ್ಳೇದು. ನೀವು ಜೋಡಾಟದಲ್ಲಿ ಎಷ್ಟು ವರ್ಷ ವೇಷ ಮಾಡಿದ್ದೀರಿ? ಜೋಡಾಟದಲ್ಲಿ ಒಂದು 10-15 ವರ್ಷ ಮಾಡಿ. ಯಾವ ವೇಷ ಅಂತ ಹೇಳ್ಬೋದಾ? ನಾನು ಮಾಡಿದ್ದು ಹೆಚ್ಚಾಗಿ ಲವಕುಶ, ಅಭಿಮನ್ಯು, ಬಬ್ರುವಾಹನ, ಮೀನಾಕ್ಷಿ ಕಲ್ಯಾಣದ ಮಂತ್ರಿ, ಆಮೇಲೆ ಮಹಿಂದ್ರ ದೇವಿ ಇದ್ರು, ಇಂಥದ್ದೆಲ್ಲ ರುಕ್ಮಾಂಗ ಶುಭಾಂಗ ಜೋಡಾಟದಲ್ಲಿ. ಈ ಜೋಡಾಟದಲ್ಲಿ ಅಂತ ಸ್ಪರ್ಧಾತ್ಮಕ ಪೈಪೋಟಿ ಕೊಡುವಂತ ಕಲಾವಿದ ಯಾರು ಹೇಳ್ಬೋದಾ? ನಾನು ತಿಳಿದ ಮಟ್ಟಿಗೆ ಬುಕ್ಕಿಗುಡ್ಡಿ ಮಾಬಲ ನಾಯ್ಕ, ಅವರು ಜೋಡಾಟದ ಹುಲಿ. ಅವ್ರ ಮುಂದೆ ಯಾರು ಇಲ್ಲ. ಅದು ಬಿಟ್ಟರೆ ಕುಕ್ಕುರ್ತಿ ಮೂರ್ತಿ ಆಚಾರ್ಯ ಅಂತೇಳಿ ಒಬ್ಬರಿದ್ದಾರೆ, ಘಟ್ಟದ ಮೇಲಿನವರು. ಅವರಿಬ್ರು ಲವಕುಶ ಮಾಡ್ಕೊಂಡು ಹೋದ್ರೆ ಬರ್ಲಿಕ್ಕೂ ಹೆದರ್ತಾರೆ. ಅದು ಬಿಟ್ರೆ ಕೊಳಾಳಿ ಕೃಷ್ಣಣ್ಣ, ಆಮೇಲೆ ಕ್ವಾಟ ಉದಯ ಅಂತೇಳಿ ಒಬ್ಬರಿದ್ದಾರೆ, ಮಳವಳ್ಳಿ ಹೆರಿ ನಾಯ್ಕರ ಮಗ. ಇವರು 4 ಜನ ಜೋಡಾಟದ ಹುಲಿಗಳು ಯಾವತ್ತು. ಸರಿ. ನಿಮಗೆ ಇಷ್ಟು ವರ್ಷ ತಿರುಗಡದಲ್ಲಿ ನಿಮ್ಮ ನೆಚ್ಚಿನ ಕಲಾವಿದರು ಯಾರು? ನನಗೆ ಟೆಂಟ್ ಮೇಳದಲ್ಲಿ ನೆಚ್ಚಿನ ಕಲಾವಿದರು ಅಂತ ಹೇಳಿ ಕೃಷ್ಣಾಜಿ ಬಳುಕೂರು,
ಮತ್ತೆ ಈ ಮಂದಾರ್ತಿ ಮೇಳದಲ್ಲಿ ಬಂದ್ರೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರು. ಹಾ. ಆ ಮಂದಾರ್ತಿ ಮೇಳದಲ್ಲಿ ಮಂದಾರ್ತಿ ಮೇಳದಲ್ಲಿ ನೆಚ್ಚಿನ ಕಲಾವಿದರು ಅಂತ ಹೇಳಿದ್ರೆ ಆ ಗುಂಡಿಬೈಲು. ಹಾ. ಗುಂಡಿಬೈಲು ಒಂದು ಒಳ್ಳೆ ಇದು. ಆಮೇಲೆ ಚಂದ್ರಕುಳಾಲು, ನೇರ್ಜರ್ ಚಂದ್ರಕುಳಾಲು. ಸರಿ. ಈಗ ಅವರ ನೀವು ಒಬ್ಬರ ವೇಷಕ್ಕಂತಾದ್ರೆ ಅವ್ರ ವೇಷ ಯಾವ್ದೊಂದು ಇಷ್ಟ ಆಗ್ಬೇಕು, ಯಾವ ವೇಷ ಅಂತ ಹೇಳ್ಬೋದಾ? ಗುಂಡಿಬೈಲ್ ಅವ್ರದ್ದು ಹೆಚ್ಚಿದಾಗೆ ಕೃಷ್ಣ ಪಾತ್ರಗಳು ನಂಗೆ ತುಂಬಾ ಇಷ್ಟ. ಸೌಮ್ಯ ಸ್ವಭಾವ ಕೃಷ್ಣ ಪಾತ್ರಗಳು. ಅವರು ಹಾಗೆ ನಿರ್ವಹಣೆ ಮಾಡುವವರು ಯಾರಿಲ್ಲ. ಒಂದು ನೀರ್ಜಟ್ ಚಂದ್ರಕುಳಾಲರು, ಭಾಷೆ ವಿಭಾಗದಲ್ಲಿ ವಾಕ್ಚಾತುರ್ಯದಲ್ಲಿ ನೀರ್ಜಟ್ ಚಂದ್ರಕುಳಾಲರು. ಈಗ ನೀವು ಮೂರನೇ ವೇಷದಿಂದ ಪಿ.ಟಿ. ರಾಜ್ ಜಾಗಕ್ಕೆ ಬರುವಂತ ಕಾರಣ ಏನು? ಅದ್ರಲ್ಲಿ ಕಾರಣ ಏನಂತ ಹೇಳಿದ್ರೆ ನನಗೆ 7-8 ವರ್ಷದಿಂದ ಮಂಡಿ ನೋವು ಶುರುವಾಗಿದೆ ನನಗೆ. ಸರಿ ಸರಿ. ಕಾಲು ಗಂಟು ನೋವು ಇದರಿಂದ ನನಗೆ ಪುಂಡು ವೇಷ ಬೇಡ ಅನ್ನಿಸಿತು. ಪುಂಡು ವೇಷ ಮಾಡ್ಲಿಕ್ಕೆ. ಸರಿ. ಅದಕ್ಕೆ ಇವಾಗ್ಲೂ ಔಷಧಿ ಮಾಡ್ತಾ ಇದ್ದೆ. ನೋವು ಉಂಟು. ಅದಕ್ಕೆ ಪಿ.ಟಿ. ರಾಜನ ವೇಷಕ್ಕೆ ಇದಾದೆ ನಾನು. ನಾನ್ ಕೇಳೋದೇನಂದ್ರೆ, ಈಗ ನಡೆಯುವಂತ ಸಂಪ್ರದಾಯಕ್ಕೂ ಮುಂದೆ ನಡೆಯುತ್ತಿರುವಂತ ಸಂಪ್ರದಾಯಕ್ಕೆ ಇರುವಂತ ವ್ಯತ್ಯಾಸ? ಹಿಂದೆ ನಡೆದಿದ್ದು. ಹಿಂದೆ ಈಗ ನಡೀತಾ ಇರುವುದು. ಹಿಂದೆ ನಡೆದ ಸಂಪ್ರದಾಯಕ ಈಗ ಸದ್ಯದಲ್ಲಿ ಯಾರು ಅಳವಡಿಸ್ಕೊಳ್ಳಿಲ್ಲ. ಅದು ಈ ಸಾಂಪ್ರದಾಯಿಕ ಕಲಾವಿದರು ಇದ್ದಾರೆ. ನರಡಿ ಭೋಜರಾಜ್ ಶೆಟ್ರು, ಆಜರಿ ಗೋಪಾಲಣ್ಣನು, ಇಂಥವರೆಲ್ಲ ನಡೆಸ್ತಾ ಬಂದಿದ್ದಾರೆ. ಈಗಳಿನ ಯುವ ಪೀಳಿಗೆಯಲ್ಲಿ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಯುವ ಪೀಳಿಗೆ ಬಗ್ಗೆ? ಯುವ ಪೀಳಿಗೆ ಅಂತ ಹೇಳಿದ್ರೆ ಹಿಂದಿನ ಒಂದು ಸಾಂಪ್ರದಾಯಿಕವನ್ನು ಉಳಿಸ್ಕೊಳ್ಬೇಕು. ಸರಿ. ಆ ಹಿಂದಿನ ಕಲಾವಿದರು ಏನು ನಡೆ ಮಾಡಿ ಇಟ್ಟಿದ್ದಾರೋ, ಆ ಪದ್ಯಕ್ಕೆ ಏನು ಹೇಳ್ತಾರೋ ಅದನ್ನ ಅವರು ಅನುಸರಿಸಬೇಕು. ಹೊಸತು ಬೇಕು, ಜನರನಿಗೆ ಹೊಸತು ಬೇಕು. ಆ ಹಿಂದಿನ ಪ್ರೇಕ್ಷಕರಿಗೆ ಬರೀ ಕುಣಿತ ಒಂದೇ ಅಲ್ಲ. ಸರಿ. ಕುಣಿತ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಹಿತಮಿತವಾದ ಕುಣಿತ ಬೇಕು. ಆ ಪದ್ಯಕ್ಕೆ ಆ ಪದ್ಯ ಏನು ಹೇಳ್ತದೆ ಅದಕ್ಕೆ ಸರಿಯಾದ ಅರ್ಥವೂ ಬೇಕು. ಈಗಳಿನ ಯುವ ಪೀಳಿಗೆಯವರಿಗೆ ಹೇಳುವುದನ್ನೇ, ಅದನ್ನ ಯಾವತ್ತೂ ಮರಿಬೇಡಿ ಅಂತ. ಮಾನ್ಯ ಶ್ರೀಧರ್ ಅವರೇ, ಈಗ ನೀವು ಇಷ್ಟು ವರ್ಷ ಕಲ್ತಂತ ಈ ಯಕ್ಷಗಾನವನ್ನ ಯಾರಿಗಾದ್ರು ದಾರಿ? ನನ್ನ ಪಟ್ಟದ ಶಿಷ್ಯ, ನನ್ನ ಪ್ರೀತಿಯ ಶಿಷ್ಯ ಹೆನ್ನಬೇಲಿ ವಿಶ್ವನಾಥ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಹೆಜ್ಜೆ ಕಲ್ತಿದ್ದಾನೆ. ಬೇರೆ ಯಾವುದು ಹೇಳಿಕೊಡ್ಲಿಲ್ಲ ನನಗೆ. ಆ ಯೋಗ್ಯತೆ ಇಲ್ಲ ನನಗೆ. ಹೆಜ್ಜೆ ಒಂದು ಹೇಳಿಕೊಟ್ಟಿದ್ದೇನೆ. ಇವತ್ತಿನ 1 ನಂಬರ್ ಕಲಾವಿದ ಅಂತ ಹೇಳಿದ್ರೆ ಬಯಲಾಟಕ್ಕೂ ಟೆಂಟ್ ಮೇಳಕ್ಕೂ 1 ನಂಬರ್ ಕಲಾವಿದ ಹೆನ್ನಬೇಲಿ ವಿಶ್ವನಾಥ. ಮೇಳದಲ್ಲಿದ್ದು ಟೆಂಟ್ ಮೇಳಕ್ಕೆ ಹೋಗಿ ಡಿಮ್ಯಾಂಡ್ ಮಾಡುವಂತ ಕಲಾವಿದರು ಅವರಾಗಿದ್ದಾನೆ ಹೆನ್ನಬೇಲಿ ವಿಶ್ವನಾಥ. ಆ ಕಡೆ ಕರ್ಣ ಈ ಕಡೆ ಕರ್ಣ ಅದೆಲ್ಲ ಎಂತದ, ಇರುವುದು ಒಬ್ಬನೇ ಕರ್ಣ. ಅದೇ ಹೇಳಿದ್ರು, ಇರುವುದು ಒಬ್ಬನೇ ಕರ್ಣ, ಆದ್ರೆ ಇಲ್ಲಿ ಇಬ್ಬರ ಕರ್ಣ ಐತೆ. ಹಾಗೆ ಅದು ಆದ್ರಿಂದ ಉತ್ತರ ಕೊಡ್ತೇನೆ. ಆ ವಿಶ್ವಾಸ ಉತ್ತರ ಪ್ರತಿ ಒಂದ್ರಲ್ಲ ಅವನಿಗೆ ಯಾವ ತರದ ಪ್ರತಿಭೆ, ಆ ಪ್ರತಿಭೆ ಅವನಿಗೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ. ಅಷ್ಟು ಒಳ್ಳೆ ಒಳ್ಳೆ ಪಾಸ್ ಮಾಡ್ತಾನೆ. ಅವ ಮಾಡಿದ ವೇಷ ಈಗ ನನಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ ಬಹಳ ಸಂತೋಷದ ವಿಷಯ. ಸಂತೋಷದ ವಿಷಯ. ಮತ್ತೆ ಹೆನ್ನಬೇಲ ದಿನೇಶ ಅಂತೇಳಿ ಒಬ್ಬ ಅವ ಇದ್ದಿದ್ರೆ ಇವಾಗ ಒಂದು ಮುಖ್ಯ ವೇಷಕ್ಕೆ ಹೋಗ್ಬಹುದೇನೋ. ಸರಿ. ಆಮೇಲೆ ಶರಶೆಟ್ಟಿ ಧರ್ಮಸ್ಥಳ ಮೇಳದಲ್ಲಿದ್ದಾನೆ. ಧರ್ಮಸ್ಥಳ ಮೇಳದಲ್ಲಿದ್ದಾನೆ. ಸರಿ. ಕೆಲವರು ನನ್ನ ವೇಷವನ್ನು ನೋಡಿ ಮೇಳಕ್ಕೆ ಹೋದವರು ಇದ್ದಾರೆ. ಸರಿ ಸರಿ. ಯಾವಾಗ ಹೈಗೂಳಿ, ಅಭಿಮನ್ಯು, ಬಬ್ರುವಾಹನ ಅಲ್ಲ, ಇದು ಶುಭಾಂಗ ರುಕ್ಮಾಂಗ, ಇದೆಲ್ಲ ಮೈಂದ ದೇವಿದ್ರನ್ನೆಲ್ಲ ನನ್ನ ವೇಷ ನೋಡಿ ಕೆಲವು ಕಲಾವಿದರಾಗಿದ್ದಾರೆ. ಮಾನ್ಯ ಶ್ರೀಧರನ ವೇಷ ನೋಡ್ಕೊಂಡು ಮುಂದೆ ಅವಾಗ ಸ್ಟೇಜ್ ಇರ್ಲಿಲ್ಲ. ನೆಲದಲ್ಲಿ ಕೂತ್ಕೊಂಡು ಆಟ ನೋಡಿ ನನ್ನ ವೇಷ ನೋಡಿ ಆ ವೇಷ ನೋಡಿ ಹುಚ್ಚುಗಟ್ಟಿ ಮೇಳಕ್ಕೆ ಹೋದವ್ರು ಇದ್ದಾರೆ. ನಾ ಬೇಡ ಅಂತ ಹೇಳಿದೆ ಅವರಿಗೆಲ್ಲ. ಅವಾಗ ಹಡಿಮಂಚ ಓದಿತ್ತಂತೆ. ಹೌದಾ? ಹೌದೌದೌದು. ಹಡಿಮಂಚ. ಆಮೇಲೆ ಖ್ಯಾದಿ ಮುಂಡ್ಲಿ ಎಲ್ಲ ಕಟ್ಟುದು ಅಟ್ಟೆ ಕಷ್ಟ. 4 ವೇಷ ಒಂದು ದಿವಸಕ್ಕೆ. ಈಗ ಅಟ್ಟೆ ಬಗ್ಗೆ ಸ್ವಲ್ಪ ನಮ್ಮ ಅಟ್ಟೆ ಬಗ್ಗೆ ಅಂತ ಹೇಳಿದ್ರೆ, ಅಟ್ಟೆ ಕ್ಯಾದಿ ಮುಂಡ್ಲಿ ಅವಾಗ ಒಳ್ಳೆ ರೀತಿಯಲ್ಲಿ ಕಟ್ಟುವುದು ಅಂತ ಹೇಳಿದ್ರೆ ಕುಕ್ಕುರ್ತಿ ಮೂರ್ತಿ ಆಚಾರ್ಯರು, ಆಮೇಲೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಅವ್ರ ಹಾಗೆ ಅದು ಮೂಡಿ ಬಂದಾಗೆ ಅಶ್ವತ್ಥ ಎಲೆ ಹೇಗೆ ಅಷ್ಟು ಚಂದ ಕ್ಯಾದಿ ಮುಂಡ್ಲಿ ಅಟ್ಟೆ ಕಟ್ಟಿದ್ರೆ. ಆಮೇಲೆ ಮಂದರ್ತಿ ರಘುವಣ್ಣ ಒಂದು ಮುಂಡಸ್ ಕಟ್ಟಿದೆ. ಮುಂಡಸಿನ ವೇಷಧಾರಿ ಮಂದರ್ತಿ ರಘುವಣ್ಣ. ಈಗ ಅಟ್ಟೆ ಕಟ್ಟಬೇಕಿದ್ರೆ ನಮ್ಗೆ ಎಷ್ಟು ಸಮಯ ಬೇಕು? ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಅಟ್ಟೆ ಬಿಡಿಸುವುದು, ಉಳ್ಜಡೆ ನೀರು ಹಾಕುವುದು, ಕಟ್ಲಿಕ್ಕೆ ಜನ ಬೇಕು. ಅದೆಲ್ಲ ನಾವೇ ಮಾಡ್ಕೊಳ್ಳೋದು, ಅಟ್ಟೆ ಕಟ್ಟಿ ಇದ್ ಮಾಡೋದು. ಈಗ ನಿಮ್ಮ ಶಿಷ್ಯ ವಿಶ್ವನಾಥ್ ಹೆನ್ನಬೇಲ್ ಅವರು, ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಹೆನ್ನಬೇಲಿ ವಿಶ್ವನಾಥ, ಅವನ ಬಗ್ಗೆ ಏನು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ ಇಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಲಾವಿದನಾಗಿ ದೊಡ್ಡ ದೊಡ್ಡ ಕಲಾವಿದರ ಹೋಗಿ ಸ್ಪರ್ಧೆ ಕೊಟ್ಟು ಮಾತಾಡ್ತಾನೆ. ಆ ಡೇರಿಂಗ್ ಯಾರಿಗೂ ಇಲ್ಲ.
ಯಾವ ಕಲಾವಿದನಿಗಿಲ್ಲ. ಎನ್ನ ದಿನೇಶ್ ಅವ್ರ ಬಗ್ಗೆ ಹೆನ್ನಬೇಲ ದಿನೇಶನು ಹಾಗೆ. ಅವ ಇವಾಗ ಇದ್ದಿದ್ರೆ ಒಂದು ಮುಖ್ಯ ಶ್ರೀವೇಶ ಸ್ಥಾನಕ್ಕೆ ಹೋಗ್ತಿದ್ನೇನು, ಭಾರಿ ಚುಕ್ಕಿದ್ದಿದವ. ಓಹೋ. ಅವರಿಬ್ಬರು ನಮ್ಮ ಮನೆಯಲ್ಲಿ ಬಂದು ಹೆಜ್ಜೆಯನ್ನು ಕಲಿತು ಹೋದವರು. ಈಗ ಶರ ಶೆಟ್ರ್ ಅವರು ನಿಮ್ಮ ಶಿಷ್ಯ, ಅವರಿಗೆ ತೆಂಕಿನಲ್ಲಿದ್ದಾರೆ. ಹಾ, ಅವ್ರು ತೆಂಕಿನ ಹೆಜ್ಜೆ ನೀವು ಕಲ್ಸಿದ್ದ ಅಥವಾ ಬಡಗಿನ ಹೆಜ್ಜೆ ನೀವು ಕಲ್ಸಿದ್ದ? ಹೆಜ್ಜೆ ಕಲ್ಸ್ಲಿಲ್ಲ ನಾನು. ಮತ್ತೆ ಹೆಜ್ಜೆ ಕಲ್ಸ್ಲಿಲ್ಲ. ಘಟ್ಟದ ಮೇಲೆ ಆಟ ಆದ್ರೆ ಎಲ್ಲಿದ್ರು ಆಟ ಆದಾಗ ಬರ್ತಿದ್ರು ನಿಮ್ಮ ವೇಷ ನೋಡ್ಲಿಕ್ಕೆ. ವೇಷ ನೋಡ್ಲಿಕ್ಕೆ, ನನ್ನ ವೇಷ ನೋಡ್ಲಿಕ್ಕೆ. ಆವಾಗ ನಂದು ಈ ಮಂದರ್ತಿ ಕ್ಷೇತ್ರ ಮತ್ತು ಇಲ್ಲಿ ನಂದಿ, ಹೈಗುಳಿ, ಅಭಿಮನ್ಯು, ಬ್ರಹ್ಮ, ಚಂಡಮುಂಡ ಅದನ್ನ ನೋಡಿ 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 ಕಲಿತುಕೊಂಡಿದ್ದ. ಕೆಲವು ಕಲ್ತ್ಕೊಂಡಿದ್ದಾನೆ. ಮೇಳಕ್ಕೆ ಹೋಗುದು ಬೇಡ ಅಂತ ಹೇಳಿದ್ರು, ಆಮೇಲೆ ಮೇಳಕ್ಕೆ ಹೋದ. ಒಳ್ಳೆ ಕಲಾವಿದನಾಗಿದ್ದಾನೆ. ಹೇಳುದಾದ್ರೆ ಅವನು ಹಾಗೆ ಮುಂದೆ ಒಳ್ಳೆ ಭವಿಷ್ಯತ್ತಿನ ಕಲಾವಿದ. ಒಂದು ಜಾಗಕ್ಕೆ ಹೋಗ್ಬಹುದು ಧರ್ಮಸ್ಥಳ ಮೇಳದಲ್ಲೇ ಇದ್ರೆ. ಈಗ ನಾವು ಕೇಳಪಟ್ಟಿದ್ದೇವೆ ಮಂದಾರ್ತಿ ಮೇಳದಲ್ಲಿ ತುಂಬಾ ಆಟ ಬುಕ್ಕಿಂಗ್ ಆಗಿದೆ ಅಂತೆ, ಅದು ಹೌದಾ? ಹೌದು, ಅದು ಮಂದರ್ತಿ ಅಮ್ಮನ ಆಶೀರ್ವಾದಕ್ಕಿಂತ ಪವಾಡ ಅದು. ಮಂದರ್ತಿ ಅಮ್ಮನ ಶಕ್ತಿ ಅದು. ಅಷ್ಟ ಆಟ ಆಗ್ಲಿಕ್ಕೆ ಕಾರಣ ಮಂದರ್ತಿ ಅಮ್ಮನ ಶಕ್ತಿ. ಸರಿ. ಈಗ ಮಾನ್ಯ ಶ್ರೀಧರ್ ಅವರೇ, ನಿಮ್ಮ ಪ್ರತಿಭೆಯನ್ನು ಕಂಡು ಎಲ್ಲಿಯಾದ್ರೂ ಗುರುತಿಸಿಕೊಂಡು ಸನ್ಮಾನವನ್ನು ಮಾಡಿದ್ದಾರೆ. ಎಲ್ಲಿ? ದಾರೇಶ್ವರ ಟ್ರಸ್ಟ್. ಸರಿ. ಅಂದ್ರೆ ಅದಕ್ಕೆ ಕಾರಣ ನಾನು ಇದೊಂದು ವಿಷಯ ಹೇಳಲೇಬೇಕು. ಪೆರಳೂರು ಮೇಳದಲ್ಲಿ ನಾನು ಅಷ್ಟು ಒಳ್ಳೆ ಇದಾಗ್ಲಿಕ್ಕೆ ಕಾರಣ ಬೆಂಗಳೂರು ಬೊಂಬೆಯಲ್ಲಿ ದಾರೇಶ್ವರ್, ಸುಬ್ರಹ್ಮಣ್ಯ ದಾರೇಶ್ವರು. ಯಾಕಂತ ಹೇಳಿದ್ರೆ ಬಾಲಗೋಪಾಲ ಮಾಡ್ತಾ ಇರುವಾಗ್ಲೇ ನನಗೆ ರಂಗಸ್ಥಳದಲ್ಲಿ ಒಂದು ಪದ್ಯ ಅಲ್ಲೇ ರಂಗಸ್ಥಳದಲ್ಲಿ ರಚನೆ ಮಾಡಿ ಪಾಠ ಮಹೇಶ ಮತ್ತೆ ನಾನು ಯಡಾಡಿ ಕರುಣಾಕರ ಶೆಟ್ಟರಿಗೆ ಇವರಿಬ್ರು ಹುಡುಗರ ಮುಂದೆ ಏನೋ ಒಂದು ಆಗ್ತಾರೆ, ಕಲಾವಿದರು ಸಾಧನೆ ಮಾಡ್ತಾರೆ ಅನ್ನುವುದು ನಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಆಮೇಲೆ ಕ್ವಾಟ ಮಹೇಶ್ ಅಂತ ಹೇಳಿದ್ರೆ ಅವನಿಗೆ ಎಲ್ಲಿಲ್ಲದ ಪ್ರತಿಭೆ ಅವನಿಗೆ. ಆ ಕ್ವಾಟ ಮಹೇಶ ಅವೇನೋ ಕಡೆಗೆ ಆಮೇಲೆ ಏನೋ ಆಯ್ತು, ಕಲಾವಿದರ ಜೀವನದಲ್ಲೆಲ್ಲ ಏನೆಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮಿಬ್ಬರ ಮೇಲೆ ಒಳ್ಳೆ ಭರವಸೆ ಇತ್ತು ಎರಡಡಿ ಕರುಣಾಕರ ಶೆಟ್ಟಿಗೆ, ಸುಬ್ರಹ್ಮಣ್ಯ ದಾರೇಶ್ವರಿಗೆ. ನಮ್ಮನ್ನ ಆ ಕಾಲದಲ್ಲಿ ಬೆಂಗಳೂರು ಬೊಂಬೈಲಿ ಆ ಹುಡುಗರು ಯಾರು, ಆ ಮಕ್ಕಳು ಯಾರು, ಆ ಮಕ್ಕಳ ಇನ್ನೊಂದು ಸೇನಾಧಿಪತಿಯೋ ಅಥವಾ ಯಾವ್ದೋ ಒಂದು ಬಲಕ್ಕೆ ಒಂದು ವೇಷ ಮಾಡಿಸಿ ಕಲಿಸಿ ಅನ್ನುವಂಥದ್ದು ಸಭೆಯಿಂದ ಚೀಟಿ ಬರ್ತಿತ್ತು. ಸರಿ ಸರಿ. ಸಭೆಯಿಂದ ಪ್ರೇಕ್ಷಕರಿಂದ ಚೀಟಿ ಬರ್ತಿತ್ತು ಅಂತ ಒಂದು ಚುರುಕಿದ್ದಿತ್ತು ನಾವು ಅವಾಗ. ಅಂದಿದವರೇ, ನಿಮಗೆ ಈ ಸನ್ಮಾನವಾಗಿದೆಯಲ್ಲ, ಅದು ಸ್ವಲ್ಪ ತೋರಿಸಬಹುದಾ? ಅವನು ಕುಂದಾಪುರದಲ್ಲಿ ಒಂದು ಸನ್ಮಾನ ಮಾಡಿದ್ದು. ಇದು ನಮ್ಮ ಬೆಂಗಳೂರೆಲ್ಲ ಆಗಿದ್ದು ನನಗೆ. ಯಕ್ಷ ದಶಾಯನ ಅಂತ ಇತ್ತಲ್ಲ. ಆಮೇಲೆ ನಮ್ಮ ಕುಲಾರದ ಸಂಘದೊಂದು ಇದಾಗಿದೆ. ಸರಿ. ಇದು ಬೆಂಗಳೂರಲ್ಲೇ ಆಗಿದ್ದು. ಸರಿ. ಇಷ್ಟು ನಿಮಗೆ ಸುಬ್ರಹ್ಮಣ್ಯ ದಾರೇಶ್ವರ ಇದರಿಂದ ಆಗಿದ್ದು. ಸರಿ. ನನ್ನ ಪಾಲಿನ ಒಂದು ಟೈಮಲ್ಲಿ ದೇವರವರು ನಮ್ಮನ್ನ ರಂಗಸ್ಥಳದಲ್ಲಿ ಕಾಣಿಸಿದವರು ಅವರು ಯಕ್ಷಗಾನದಲ್ಲಿ. ದಾರೇಶ್ವರನ ಯಾವತ್ತೂ ನಾವು ಮರೆಯುವಂಗಿಲ್ಲ. ಸರಿ ಸರಿ. ಮಾನ್ಯದವರೇ, ಈಗ ನೀವು ದಾರೇಶ್ವರ ಅವರ ಬಗ್ಗೆ ಹೇಳಿದ್ದೀರಿ, ಸನ್ಮಾನ ಆಗುವಂತ ಸಮಯದಲ್ಲಿ ಒಂದು ನೆನಪು ಮಾಡಿದ್ದೀವಿ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ದಾರೇಶ್ವರರು ಒಂದು ಕಾಲದಲ್ಲಿ ಯಕ್ಷಗಾನದಲ್ಲಿ ಸಂಚಲನ ಮೂಡಿಸಿದವರು. ಖಂಡಿತ. ಕಾಳಿಂಗನವರ ಸ್ಪರ್ಧಿಯವರು. ಸರಿ. ಯಾಕಂದ್ರೆ ಕಾಳಿಂಗನವ್ರೆ ಬೆನ್ನು ಕಟ್ಟಿದಂತ ಭಾಗವತರು ಅಂತ ದೊಡ್ಡ ದೊಡ್ಡ ಕಾಳಿಂಗನವ್ರೆ ದಾರೇಶ್ವರನ ಬೆನ್ನು ತಟ್ಟಿದಂತ ಭಾಗವತರು, ಸ್ಪರ್ಧೆ ಭಾಗವತರು. ಎಂತ ಕಲಾವಿದನು ಏನು ಅಲ್ಲದಿದ್ದವನ್ನ ದೊಡ್ಡ ಕಲಾವಿದನ ಮಾಡಿಸುವ ಯೋಗ್ಯತೆ ಇರುವುದು. ಪ್ರೋತ್ಸಾಹ ಮಾಡ್ತಾರೆ. ಮತ್ತೆ ಆ ಭಾಗವತರು ಅಷ್ಟು ದೊಡ್ಡ ಭಾಗವತರಲ್ಲ, ಒಬ್ಬ ಕಲಾವಿದನ ಹತ್ರ ಹೋಗಿ ಪುಸ್ತಕ ಹಿಡ್ಕೊಂಡು ನಾನು ಈ ಪದ್ಯ ಹೀಗೆ ಹೇಳ್ತೇನೆ, ನೀನು ಹೀಗೆ ಮಾಡು, ನೀನು ಹೀಗೆ ಅರ್ಥ ಹೇಳು. ಇವತ್ತಿನ ಭಾಗವತರು ಯಾರ್ಯಾರು ಆ ಇದನ್ನ ಇಟ್ಕೊಳ್ಳಿಲ್ಲ. ಭಾರಿ ಬೇಜಾರ ಸಂಗತಿ. ಭಾಗವತರಿ ಬಗ್ಗೆ ಬೇಜಾರಾದ್ರೂ ಒಳ್ಳಿಲ್ಲ. ಮತ್ತು ಉಳಿದ ಭಾಗವತ ಅಂತ ದೊಡ್ಡ ಭಾಗವತರು ದಾರೇಶ್ವರರು ಅಥವಾ ಸುರೇಶ್ ಶೆಟ್ರು ಅದನ್ನ ಕಲಿಬೇಕು ಅವ್ರ ಹತ್ರ. ಶಂಕರನಾರಾಯಣ ಸುರೇಶ್ ಶೆಟ್ಟರ್ ಭಾಗವತರ ಹತ್ರ, ದಾರೇಶ್ವರ ಭಾಗವತರ ಒಬ್ಬ ಸಣ್ಣ ಕಲಾವಿದನ ಹತ್ರ ಹೋಗಿ ಪುಸ್ತಕ ಇಟ್ಕೊಂಡು ನಾನು ಹೀಗೆ ಹೇಳ್ತೇನೆ, ನೀನು ಹೀಗೆ ಅರ್ಥ ಹೇಳು, ಹೇಳಿ ಕೊಟ್ಟು ನಮ್ಮನ್ನ ರಂಗಸ್ಥಳದಲ್ಲಿ ಕಾಣಿಸ್ತಾರೆ. ಇವತ್ತಿನ ಭಾಗವತರಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ಬೇಸರ ಮಾಡ್ಕೊಳ್ಬಾರ್ದು ಮತ್ತು ಉಳಿದ ಭಾಗವತರು. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಭಾಗವತ ಹೋಲಿಸಿದ್ದೆ ಅಲ್ಲ ನಾನು ಅದನ್ನು. ಇವತ್ತು ದಾರೇಶ್ವರ ಭಾಗವತರು, ಸುರೇಶ್ ಭಾಗವತರು ಅವರೇ ಸೈ. ಮಾನ್ಯ ಶ್ರೀಧರ್ ಅವರೇ, ಈಗ ನಮ್ಮ ಅಮರಗಂಧರ್ವ ಯಕ್ಷಲೋಕದಲ್ಲಿ ಅಮರಗಂಧರ್ವ ಕಾಳಿನೌಡ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಳಿಂಗನೌಡ್ರು ಇನ್ನು ಹುಟ್ಲಿಕ್ಕಿಲ್ಲ. ಯಾರು ಹುಟ್ಲಿಕ್ಕಿಲ್ಲ? ಇನ್ನು ಮುಂದೆ ಹುಟ್ಲಿಕ್ಕಿಲ್ಲ. ಹಿಂದ್ ಹುಟ್ಟದವರು ಇಲ್ಲ. ಕಾಳಿಂಗನೌಡ್ರೆ ಸರಿ ಸಾಟಿ ಕಾಳಿಂಗನೌಡ್ರೆ.
ಮತ್ತೆ ಯಾರು ಇಲ್ಲ. ಅಂದ್ರೆ ಅವರ ರಂಗಸ್ಥಳದಲ್ಲಿ ಕಾಳಿಂಗನವರ ಪ್ರಭಾವದಿಂದ ಎಷ್ಟೋ ಜನ ಭಾಗವತರಾಗಿದ್ದಾರೆ ಬಿಟ್ರೆ ಸರಿ, ಅವರ ಸ್ವರ ಮಾಧುರ್ಯ ಎಲ್ಲ ಕೇಳಿ. ಈಗ ರಂಗಸ್ಥಳದ ಪ್ರೋತ್ಸಾಹ ಹೇಗುಂಟು? ಅವರು ಹಾಗೆ ರಂಗಸ್ಥಳದಲ್ಲಿ ಭಯ ಇರ್ತಿತ್ತು, ಹೆದರಿಕೆ ಇರ್ತಿತ್ತು. ಈಗ ಕಾಳಿಂಗನವರು ರಂಗಸ್ಥಳದಲ್ಲಿ ಇದ್ರಂತ ಮತ್ತು ಉಳಿದ ಕಲಾವಿದರಿಗೂ ಭಯ ಇರ್ತಿತ್ತು. ಮಾನ್ಯ ಶ್ರೀಧರ್ ಅವರೇ, ಈಗ ನಾನ್ ಕೇಳುದು ಅಂತ ಹೇಳಿದ್ರೆ, ನೀವು ಪ್ರಥಮವಾಗಿ ಮಂದಾರ್ತಿ ಮೇಳಕ್ಕೆ ಹೋದಾಗ ವೇಷದ ಅವಕಾಶ ನಿಮಗೆ ಹೇಗಿತ್ತು? ಪ್ರಥಮವಾಗಿ ಮಂದರ್ತಿ ಕ್ಷೇತ್ರ ಮದ್ಮೇಲೆ ಆವಾಗ ಮಂದರ್ತಿ ಮೇಳದಲ್ಲಿರುವಾಗ ನಿತ್ವೇಷ ಮಾಡಿ ನೀಲರತಿ ಮಾಡ್ಬೇಕು. ನೀಲರತಿ ಮಾಡಿ ಆಮೇಲೆ ಕಿರಾತ್ರ ಪಡೆಗೆ ಹೋಗ್ಬೇಕು, ಕಡೆಗೆ ಅಂತು ಪಡೆಗೆ ಹೋಗ್ಬೇಕು, ಸುಬ್ರಹ್ಮಣ್ಯ ಮಾಡ್ಬೇಕು. 4, 5, 6 ವೇಷ ಬೆಳಗ್ಗೆ ತನಕ ಕಷ್ಟದ ಜೀವನ ಅವಾಗ ಯಕ್ಷಗಾನ. ನಿಮಗೆ ವೇಷ ಮಾಡ್ಲಿಕ್ಕೆ ಪ್ರೇರಣೆ ಆದವರು ಯಾರು? ಹುರಿದುಂಬಿಸಿದ್ದು ನನ್ನ ಇಚ್ಛೆಯಿಂದಲೇ ನಾನು ಯಕ್ಷಗಾನಕ್ಕೆ ಹೋಗಿದ್ದೆ. ಯಕ್ಷಗಾನ ಪರಿಸರ ಮಂದರ್ತಿ ಮೇಳದಲ್ಲಿ ಪರಿಸರದಲ್ಲಿ ಮಾನ್ಯದಲ್ಲೇ ಯಕ್ಷಗಾನ ಆಗ್ತಿತ್ತು. ಮಂದರ್ತಿ ಮೇಳದ ಆಟ ನಾವೊಂದ್ 4-5 ಜನರು ಹುಡುಗರೆಲ್ಲ ಸೇರ್ಕೊಂಡು ಮಂದರ್ತಿ ಮೇಳದ ಆಟಕ್ಕೆ ಹೋಗುದು. ಆವಾಗ ಬುಕ್ಕಿಗುಡ್ಡಿ ಮಾಬಲಣ್ಣ, ಕುಕ್ಕುರ್ತಿ ಮೂರ್ತಿ ಆಚಾರ್ಯರಂತ ಅವರು ಪ್ರಭಾವ ಆಗಳಿಕೆ, ಲವಕುಶ ಇಂಥ ವೇಷಗಳೆಲ್ಲ ನೋಡುವುದು ಭಾರಿ ಖುಷಿ. ಅವರು ವೇಷ ನೋಡಿ ಅವರು ಪ್ರೇರಣೆಯಿಂದ ಮಂದರ್ತಿ ರಘುವಣ್ಣನ ಇದರಿಂದ ನಾನು ಮಂದರ್ತಿ ಮೇಳಕ್ಕೆ ಸೇರ್ಪಡೆ ಆದೆ. ಮಂದರ್ತಿ ಮೇಳದಲ್ಲಿ ಪ್ರತಿಭೆ ಇರುವ ಹುಡುಗರು ತುಂಬಾ ಜನ ಇದ್ದಾರೆ, ಯಾರಂತ ಹೇಳಲಿಕ್ಕೆ ಆಗುದಿಲ್ಲ. ಅಧ್ಯಯನ ಮಾಡ್ಬೇಕು, ಇನ್ನೊಬ್ರು ಹಿರಿಯ ಕಲಾವಿದರು ವೇಷ ನೋಡ್ಬೇಕು. ನಮಗೂ ಭಯ ಹುಟ್ಟಿಸಿದ್ರು. ನಮ್ಮನ್ನ ಅಷ್ಟು ತಿದ್ದಿ ತೀಡಿ ಅಷ್ಟು ವೇಷ ಎಲ್ಲ ಹಾಕಿ ಅನ್ನೆಲ್ಲ ಮಾಡಿ ನಮ್ಮನ್ನೊಂದು ಬೆಂಗಳೂರು ಬೊಂಬೈಲೆಲ್ಲ ಒಂದು ಪ್ರಚಾರ ಮಾಡಿದ್ದಾರೆ. ನನಗೆ ಬೆಂಗಳೂರು ಬೊಂಬೈಲೆಲ್ಲ ಮರಿಚಿಟ್ಟಾಣಿ ಅಂತ ಒಂದು ಹೆಸರಿದ್ದಿತ್ತು. ಸರಿ, ಒಂದು ಟೈಮಲ್ಲಿ ಆ ಪ್ರತಿಭೆ ಎಲ್ಲ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ ನನಗೆ. ವಯಸ್ಸಾಯ್ತು, ಬಿಡು ಹೋಗ್ತದೆ ಏನು. ಈಗ ಶಂಕರನಾರಾಯಣ ಸುರೇಶ್ ಶೆಟ್ಟರ ಬಗ್ಗೆ ಹೇಳ್ತೀರಾ? ಸುರೇಶ್ ಭಾಗವತರಲ್ಲಿ ಅವರು ನಿಗರ್ವಿ, ಅಹಂಕಾರ ಇಲ್ಲದ ಭಾಗವತರ ಅಂತ ಹೇಳಿದ್ರು. ಒಂದು ಪಟ್ಲ ಸತೀಶ್ ಶೆಟ್ಟರು. ಮತ್ತಿದ್ದವರಿಗೆ ಹಾಗಿದ್ದ ಅಂತ ಹೇಳುದಲ್ಲ, ನಾನು ಇದೆ ಅಂತ ಹೇಳುದಲ್ಲ, ಅಂತ ಸ್ವಭಾವದ ಭಾಗವತರ ಅಂತ ಹೇಳಿದ್ರೆ ಒಂದು ಪಟ್ಲ ಸತೀಶ್ ಶೆಟ್ಟರು, ಆಮೇಲೆ ಸುರೇಶ್ ಭಾಗವತ್. ಅಷ್ಟು ದೊಡ್ಡ ಭಾಗವತರಲ್ಲ, ಇವತ್ತಿಗೂ ಕರೆದು ಎಲ್ಲೇ ಸಿಕ್ಕಲಿ ಸಣ್ಣ ಕಲಾವಿದನು ಕಂಡು ಗುರುತಿಸಿ ಮಾತಾಡ್ತಾರೆ. ಮಾನ್ಯ ಶ್ರೀಧರ್ ಅವರೇ, ಈಗ ಏನಂತ ಹೇಳಿದ್ರೆ ನೀವು ನಿರಂತರ ಪ್ರಸ್ತುತ ಈಗ ಮಂದಾರ್ತಿ ಮೇಳದಲ್ಲಿ ಇದ್ದೀವಿ. ಈ ಮಂದಾರ್ತಿ ಮೇಳದ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಮಂದಾರ್ತಿ ಮೇಳದ ಬಗ್ಗೆ ಹೇಳುವಷ್ಟು ನನಗೇನೇನು ಇದಿಲ್ಲ. ಯಾಕಂತ ಹೇಳಿದ್ರೆ ಮಂದಾರ್ತಿ ಮೇಳದಲ್ಲಿ ಇದ್ದ ಕಲಾವಿದರಿಗೂ ಕೆಲವರೆಲ್ಲ ಮಂದಾರ್ತಿ ಮೇಳ ಬಿಟ್ಟು ಬೇರೆ ಮೇಳಕ್ಕೆ ಹೋಗ್ತಾರೆ. ಭಾರಿ ಬೇಜಾರದ ಸಂಗತಿ. ಯಾಕಂತ ಹೇಳಿದ್ರೆ ಮಂದಾರ್ತಿ ಮೇಳದಲ್ಲಿ ಇರುವ ವ್ಯವಸ್ಥೆಗಳು ಅಷ್ಟು ಒಳ್ಳೇದುಂಟು. ಮಂದಾರ್ತಿ ಮೇಳ ಬಿಡಬಾರ್ದು ನಿಜವಾಗಿ ಹೇಳ್ಬೇಕಾದ್ರೆ. ಆದ್ರೆ ಬಿಡಬಾರ್ದು ಅಂತೇಳಿ ಅಲ್ಲೇ ಇದ್ರೆ ನಮ್ಮ ವೀಕ್ನೆಸ್ ತಿಳ್ಕೊಳ್ತಾರೆ. ಸರಿ, ಬೇರೆ ಮೇಳಕ್ಕೆ ಹೋಗೋಕ್ ಬೇರೆ ಮೇಳಕ್ಕೆ ಕರೆಯಿಲ್ಲ ಇವರಿಗೆ. ಹಾಗೆ ನಮ್ಮ ಮೇಳದಲ್ಲೇ ಇದ್ದಾರೆ. ಈ ಕೆಲವರು ಹೇಳ್ತಾರೆ ಇದ್ದ ಮೇಳದಲ್ಲೇ ಇರಬಾರ್ದು, ಬೇರೆ ಬೇರೆ ಮೇಳಕ್ಕೆ ಚೇಂಜಸ್ ಮಾಡ್ಬೇಕಂತ ಹೇಳ್ತಾರೆ. ಅದೇ ಅಂತ ಹೇಳಿ ಇದ್ದ ಮೇಳದಲ್ಲಿ ಇದ್ರೆ ಡಿಮ್ಯಾಂಡ್ ಇರೋದಿಲ್ಲ ಅವ್ರಿಗೆ. ಸರಿ, ಬೇರೆ ಮೇಳಕ್ಕೆ ಹೋಗಿ ಮತ್ ಪುನಃ ಮಂದರ್ತಿ ಮೇಳಕ್ಕೆ ಬಂದು ಅಥವಾ ಬೇರೆ ಮೇಳಕ್ಕೆ ಹೋಗಿದೆ ಅಲ್ಲಿ ಕಲಾವಿದನಿಗೆ ಪ್ರಚಾರ ಸಿಗ್ತದೆ. ಇದ್ದಲ್ಲೇ ಇದ್ರೆ ಪ್ರಚಾರ ಆಗುವುದಿಲ್ಲ. ಮತ್ತೇನಂತ ಹೇಳಿದ್ರೆ ಈಗ ಯುವ ಪೀಳಿಗೆ ಕೆಲವರು ಹೇಳ್ತಾರೆ 1 ವರ್ಷ ನೀವು ಟೆಂಟ್ ಮೇಳದ ತಿರುಗಾಟವನ್ನು ಮಾಡು. ಯಾಕಿರ್ಬಹುದು ಅದು? ಟೆಂಟ್ ಮೇಳದ ಪ್ರಚಾರ ದೃಷ್ಟಿಯಲ್ಲಿ ಟೆಂಟ್ ಮೇಳ ಬೇಕು. ಸರಿ, ಪ್ರಚಾರ ಆಗ್ಲಿಕ್ಕೆ ಒಬ್ಬ ಕಲಾವಿದ ಬೆಳಿಲಿಕ್ಕೆ ಎಲ್ಲ ಟೆಂಟ್ ಮೇಳ ಬೇಕು. ಆ ರಂಗಸ್ಥಳ ಶಿಸ್ತು, ಆ ವೇಷಗಳು ಅದೆಲ್ಲ ಟೆಂಟ್ ಮೇಳದಲ್ಲಿ ಕಲಿಬೇಕು. ಈ ಟೆಂಟ್ ಮೇಳದಲ್ಲಿ ಅವಕಾಶ ಆಗಿರ್ಬೋದು? ಟೆಂಟ್ ಮೇಳದಲ್ಲಿ ಈಗ ನನಗೆ ಗೊತ್ತಿಲ್ಲ, ನಾನ್ ಬಿಟ್ಟು ಸುಮಾರು ನಾನಿರುವಾಗ ಒಳ್ಳೆ ಅವಕಾಶ ಇದ್ದಿತ್ತು. ಯಾಕಂತ ಹೇಳಿದ್ರೆ ಸ್ವಪ್ನ ಸಾಮ್ರಾಜ್ಯ ಅನ್ನುವಂತ ಒಂದು ಪ್ರಸಂಗ ಆಗ್ತಿತ್ತು. ಆರ್ಗೋಡ್ ಮೋಹನದರ್ಶಿನಿ ಅವರು ಬರೆದಿದ್ದು. ನೀವು ಆ ಟೆಂಟ್ ಮೇಳದಲ್ಲಿ ಇರುವಾಗ ಯಾವೆಲ್ಲ ಪ್ರಸಂಗ ಆಗ್ತಿತ್ತು ಸಾಮಾಜಿಕ? ಸ್ವಪ್ನ ಸಾಮ್ರಾಜ್ಯ, ಶೂದ್ರ ತಪಸ್ವಿನಿ, ಪದ್ಮ ಪಲ್ಲವಿ, ಸಿರಿ ಸಂಪಿಗೆ, ಚೈತ್ರ ಚಂದನ ಅಂತೇಳಿ ಎಲ್ಲಾ ಪ್ರಸಂಗದಲ್ಲೂ ಬಾಲ ವೇಷ ಆಗ್ತಿದ್ರು ನನಗೆ. ಕೋಟ ಮಹೇಶ ಅಂತೇಳಿ ನಾನು ನಮ್ಮ 2 ವರ್ಷ ತಿರುಗಾಟದಲ್ಲಿ ಟೆಂಟ್ ಮೇಳದಲ್ಲಿ ಯಾವ ಪ್ರಸಂಗ ಇಷ್ಟ ಆಗಿರ್ಬೋದು? ನನಗೆ ಸ್ವಪ್ನ ಸಾಮ್ರಾಜ್ಯ, ಪದ್ಮ ಪಲ್ಲವಿ, ಆಮೇಲೆ ಇದರಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಮೇಘ ಮಯೂರಿ, ಆಮೇಲೆ ಸ್ವಾತಿ ಸೌಭಾಗ್ಯ, ವರ್ಣ ವೈಷಮ್ಯ, ಆಮೇಲೆ ವಿಷಮ ಸಮರಂಗ, ಇವೆಲ್ಲ ಒಳ್ಳೆ ಪ್ರಸಂಗಗಳು. ಅಂತ ಪ್ರಸಂಗಗಳೇ. ಈ ಮಾನ್ಯದವರೇ, ಟೆಂಟ್ ಮೇಳದಲ್ಲಿ ಅಷ್ಟು ಒಳ್ಳೆ ಸೆಟ್ಟಿಂಗ್ ಇರ್ತದೆ. ಈ ಪ್ರಸಂಗ ಪಾಸ್ ಆಗ್ಬೇಕಂತಾದ್ರೆ ಸೆಟ್ಟಿಂಗ್ ಬೇಕು, ಕಲಾವಿದನ ಮೇಲೆ ಸೆಟ್ಟಿಂಗ್ ಬೇಕು. ಈ ಟೆಂಟ್ ಮೇಳದಲ್ಲಿ
ಒಬ್ಬ ಕಲಾವಿದ ಎಲ್ಲಾದ್ರೂ ರಜೆ ಆದಂತ ಹೋದಂತಾದ್ರೆ ಆ ಸೆಟ್ಟಿಂಗ್ ನೀವ್ ಹೇಗ್ ಮಾಡ್ಕೊಳ್ತೀರಿ? ಆ ಅಂದ್ರೆ ನಿಮ್ಮ ಮೇಲಿನ ಒಬ್ಬ ಕಲಾವಿದ ರಜೆ ಆದ್ರೆ ಆ ವಯಸ್ಸು ನೀವು ಬರ್ತದೆ, ಆ ವಯಸ್ಸು ನೀವು ಮಾಡ್ಬೇಕಂತ ಆದ್ರೆ ಆ ಸೆಟ್ಟಿಂಗ್ ನೀವು ಹೊಂದ್ಬೇಕಾಗ್ತದೆ. ನಾವು ಹೇಗ್ ಮಾಡ್ತೀರಿ? ಸೆಟ್ಟಿಂಗ್ ಅಂತ ಹೇಳಿದ್ರೆ ಈಗ ಒಂದು ಮೇಳದಲ್ಲಿ ತಿರುಗಾಟ ಆಗ್ತಿರುವಾಗ ಆವೇಶ ನನಗೆ ಬರ್ತದೆ ಎನ್ನುವಂತ ಜಾಗೃತಿ ಇರ್ಬೇಕು, ಒಬ್ಬ ನೋಡ್ಕೊಳ್ಬೇಕು. ಕೆಲವುದು ವೇಷ ನಾವು ಅದನ್ನು ಮಾಡುದಲ್ಲ, ವೇಷ ಅದನ್ನ ನಮ್ಗೆ ಹಾಕಿ ಬಿಡ್ತಾರೆ. ಈಗ ಆ ವೇಷಧಾರಿ ಮಾಡಿದಷ್ಟಾದ್ರೂ ನೀವು ಪಾಸ್ ಮಾಡ್ಬೇಕು. ಕೆಲವೊಂದು ವೇಷಗಳ ಭಾರಿ ವೇಷಗಳಿಗೆಲ್ಲ ಹೆದರ್ಲೇಬೇಕು. ಕೆಲವೊಂದು ವೇಷಗಳ ಜವಾಬ್ದಾರಿಕೆ ವೇಷಗಳೆಲ್ಲ ಇರ್ತದೆ, ಅದಕ್ಕೆ ಹೆದರಿಕೆ ಬೇಕು. ಮೊದಲು ಒಂದು 2-3 ಮಾಡಿ ಅದು ಅಭ್ಯಾಸ ಇರ್ಬೇಕು. ನಾನು ಫಸ್ಟ್ ಅಭಿಮನ್ಯು ಮಾಡೋತಿಗೆ ಹಾಗೆ ಅಭ್ಯಾಸ ಇರ್ಲಿಲ್ಲ ನಂಗೆ. ಸರಿ. ಶ್ರೀಯುತ KP ಹೆಗಡೆಯವರು, ನಾನಿದ್ನ ರಂಗಸ್ಥಳದಲ್ಲಿ, ನೀನೆಂತ ಕೆದರುದ ಮರೆ ತಮಾಷೆ. ನಾನಿದ್ದೆ, ನಾ ಪದ್ಯ ಹೇಳುದಲ್ದ, ನೀ ವೇಷ ಮಾಡ್ಕ ಬಾ. KP ಹೆಗಡೆಯವರು ಸರಿ ವೇಷ ಮಾಡ್ಕೊಂಡು ಹೋಗಿ ಅವ್ರು ಒಂದ್ ದಿವಸ ನಂಗೆ ಆಟದ ಮನೆಯಲ್ಲ, ಮತ್ತೆ ನಂಗೆ ಒಂದ್ ದಿವಸ 100-200 ರೂಪಾಯಿ ಸಿಕ್ಕಿತ್ ನಂಗೆ ಅಭಿಮನ್ಯು ಮಾಡೋದಕ್ಕೆ. ಅಭಿಮನ್ಯು ಮಾಡಿದ್ರು ನಂಗೆ KP ಹೆಗಡೆಯವರಕ್ಕೆ ಕಾರಣ. ಆ ಪದ್ಯಗಳ ಸ್ಪಷ್ಟತೆ ಹೇಳಿ ನಮ್ಗೆ ಅರ್ಥ ಹೇಳುವಾಗ ಮಾಡ್ತಿದ್ರು. ಸರಿ. ಮಾನ್ಯ ಶ್ರೀಧರ್ ಅವರೇ, ನಿಮ್ಗೆ ಇಷ್ಟು ವರ್ಷ ಈ ಯಕ್ಷಗಾನ ತಿರುಗಾಟದಲ್ಲಿ ಸಿಹಿ ಕೈ ನೆನಪು ಹೇಳ್ತೀರಾ? ಅದು ಹೇಳಲೇಬೇಕಾದದ್ದು. ಯಾಕಂತ ಹೇಳಿದ್ರೆ ಜೋಡಾಟದಲ್ಲಿ ಆದಂತ ಒಂದು ಇದು ಕೈ ಘಟನೆ. ಜನ್ನಾಡಿಯಲ್ಲಿ ಮಂದರ್ತಿ ಮತ್ತೆ ಮಾರಣಕಟ್ಟೆ ಮೇಳದ ಜೋಡಾಟ ಹಳೆಯ ಕಾಲದಲ್ಲಿ ಒಂದು 27-28 ವರ್ಷದ ಹಿಂದೆ. ನಾವರ ಹುಟ್ಲೇ ಇಲ್ಲ. ನಾವು ಲವಕುಶ ಕಳಗ ಪ್ರಸಂಗ. ಈ ಕಡೆಯಲ್ಲಿ ಪ್ರವೀಣ್ ಗಾಣಿಗೊಂದು, ನಂದು ಲವಕುಶ. ಆ ಕಡೆಯಲ್ಲಿ ಮಾರಣಕಟ್ಟೆ ಮೇಳದಲ್ಲಿ ಕೊಳಾಳಿ ಕೃಷ್ಣಣ್ಣ, ಆಮೇಲೆ ಉಪ್ಪುಂದ ಕೃಷ್ಣ ಅಂತೇಳಿ. ಕೊಳಾಳಿಯರಿದ್ರೆ ಪ್ರವೀಣ್ ಗಾಣಿಗನಿಗೆ ಹಾಕಿದ್ರು ನಿಜವಾಗಿ, ನನ್ಗೆ ಉಪ್ಪುಂದ ಕಿಟ್ಟನ ಎದುರು ಹಾಕಿದ್ರು. ಪ್ರವೀಣ್ ಗಾಣಿಗರ ಅಂತ ಹೇಳಿದ್ರೆ ಟೆಂಟ್ ಮೇಳದಿಂದ ಒಂದು ವರ್ಷ ಅವರು ಹಾಗೆ ಜನ್ನಡಿಯಲ್ಲಿ ಜೋಡಾಟ ಒಂದು ವರ್ಷವೇ ಅಂತ ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ. ಜೋಡಾಟದಷ್ಟೊಂದು ನ್ಯಾಕ್ ಇರ್ಲಿಲ್ಲ ಅವರಿಗೆ, ಪ್ರವೀಣ್ ಗಾಣಿಗರಿಗೆ. ಸಂಜು ಕೊಟ್ಟಾರ ಅಂತೇಳಿ ಒಬ್ರು ಹಾಸಿಗರಿದ್ರು, ಕೊಳಾಳಿಯವರು ಎದ್ರೆ ನನ್ನ ಹಾಕಿ ಬಿಟ್ರು. ಉಪ್ಪುಂದಿ ಕಿಟ್ಟನೆ ಎದ್ರೆ ಪ್ರವೀಣ್ ಗಾಣಿಗರನ್ನ ಹಾಕಿತು. ಆವಾಗ ಫೈಟ್ ಬಿತ್ತು. ನಾವು ತಾಯಿಯಿಂದ ಅಪ್ಪಣೆ ಪಡೆದು ಹೋಗುವತ್ತಿಗೆ ಗಲಾಟೆ ಬಿದ್ದುಬಿಡ್ತು. ಸರಿ. ರಂಗಸ್ಥಳಕ್ಕೆ ಕಲ್ಲು ಮತ್ತೊಂದು ಮಗದೊಂದು ಚಪ್ಪಲಿ ಗಿಪ್ಪಲಿ ಎಲ್ಲ ಬಿಡು ಶುರುವಾಯ್ತು. ಗಲಾಟೆ. ನಾವು ನಮ್ಮ ಮೇಳ ಅಂತೇಳಿ, ಮಾನಗಟ್ಟೆ ಮೇಳ ನಮ್ದು, ಮಂದರ್ತಿ ಮೇಳ ನಮ್ದು ಅಂತೇಳಿ ಗಲಾಟೆಗೆ ಹೋಗಿ ಅದು ಅರ್ಧಕ್ಕೆ ನಿಂತಿತ್ತು. ಅದು ಒಂದು ಕೈಗಡೆ. ಅದು ಅಂದಿನಿಂದ ನಮಗೂ ಕಲಾವಿದರಿಗೂ ಹಂಗೆ, ಇನ್ನು ಮುಂದೆ ಜೋಡಾಟ ಬೇಡ ಅನಿಸಿತ್ತು. ಒಂಟಾಟ ಅಥವಾ ಕೂಡಾಟ ಇದೇ ಇರ್ಲಿ ಅಂತೇಳಿ. ಅದು ಮೇಳದ ನಮ್ಮ ಧನಂಜಯ ಶೆಟ್ರ ಇದನ್ನ ಮಾಡಿ ತೀರ್ಮಾನ ತಗೊಂಡಿದ್ ಭಾರಿ ಒಳ್ಳೇದು ಧನಂಜಯ ಶೆಟ್ರು. ಇಲ್ದಿದ್ರೆ ಈಗಳಿನ ಮಾಧ್ಯಮದಲ್ಲೆಲ್ಲ ತುಂಬಾ ಅಪಪ್ರಚಾರ ಆಗಿ ಏನೆಲ್ಲ ಆಗ್ತಿತ್ತು. ಅದು ಅದೊಂದು ಮಾಡಿದ್ ಭಾರಿ ಒಳ್ಳೇದು. ಮತ್ತೊಂದು ಹೇಳಲೇಬೇಕಾದಂತ ಒಂದು ಕಹಿ ಘಟನೆ ಜೋಡಾಟದ್ದು. ಸೌಕೂರು ಮೇಳ ಮತ್ತೆ ಮಾರಣಗಟ್ಟೆ ಮೇಳದ ಜೋಡಾಟ ನೇರಳಗಟ್ಟೆಯಲ್ಲಿ. ಈ ಕಡೆಯಲ್ಲಿ ಸೌಕೂರು ಮೇಳದಲ್ಲಿ ವೃಷಸೇನ, ಹಾಲಡಿ ಚಂದ್ರಕುಲಾಲ್. ಆ ಕಡೆಯಲ್ಲಿ ನಾನು ವೃಷಸೇನ. ಅಂದಿಸ ಜೋಡಾಟ ತೀರ್ಮಾನ ಆಯಿತು. ಮಾನ್ಯ ಶ್ರೀಧರಂದು ವೃಷಸೇನ ಈಚೆ, ಆಚೆಗೆ ಹಾಲಡಿ ಚಂದ್ರಕುಲಾಲ್ ಅಂತ ತೀರ್ಮಾನ ಆಯಿತು. ನಂದು ಸ್ವಲ್ಪ ಸಣ್ಣದೊಂದು ಸಾಲಿಗ್ರಾಮ ಮೇಳದಲ್ಲಿಂದ ಸೌಕೂರು ಮೇಳಕ್ಕೆ ಕಿಶನ್ ಹೆಗಡೆ ಹಾಕೊಂಡ್ರು. ನಂದೇನೋ ಅಗ್ರಿಮೆಂಟ್ ಇತ್ತು, ಏನೋ ದುಡ್ಡು ಹಣ ಕೊಡ್ಲಿಕ್ಕಿತ್ತು ಏನೋ ಅಂತೇಳಿ ಅವರು ಮಾಡಿದ್ರು. ಮಾರಣಗಟ್ಟೆ ಮೇಳದ MM ಹೆಗಡೆರಿಗೆ ಮಾನ್ಯ ಶ್ರೀಧರಂದು ಹಣ ಕೊಡ್ಲಿಕ್ಕುಂಟು, ವೇಷ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ನನಗದು ಮರೆಯಲಾದಂತ ಒಂದು ಬೇಸರ ಸಂಗತಿ ಏನಂತ ಹೇಳಿದ್ರೆ, ನನ್ಗೂ ಸಾಯಂಕಾಲ 7 ಗಂಟೆವರೆಗೂ ನಿಂದೆ ವೃಷಸೇನ ಅಂತ ಹೇಳಿದ್ರು.
ಮೇಳದ ಯಜಮಾನ್ ರಮೆ ಮೇಡಮ್ 7 ಗಂಟೆ ಮೇಲೆ ನೀನು ವೇಷ ಮಾಡೋದು ಬೇಡ ಮಾರಯ್ಯ, ತುಂಬಾ ಬೇಸರ. ಬೇಸರದ ಸಂಗತಿ. ಒಂದ್ ದಿವಸ ನನ್ನ ವೇಷ ಬೇರೆ ಯಾರೋ ಮಾಡಿದ್ರು ಮಾನಗಂಟೆ ಮೇಳದಲ್ಲಿ, ಕೋಟ ಉದಯನೋ ಯಾರೋ ಮಾಡಿದ್ರು, ನಂದು ಒಂದ್ ದಿವಸ ವೇಷ ಇಲ್ಲ. ಅದೊಂದು ತುಂಬಾ ಬೇಸರದ ಸಂಗತಿ. ಒಬ್ಬ ಮೇಳದಲ್ಲಿ ವೇಷ ಮಾಡುದು ಬೇಡ ಅಂತೇಳಿ ಏನ್ ಮಾಡ್ರ ಮೇಲೆ ಬಾರಿ ನೋವಾಗ್ತದೆ. ಅದಕ್ಕೆ ಇದ್ರ ಮೇಲೆ ಆನಂದ್ ಚಿಟ್ರು ಹೇಳಿದ್ರು, ಮೇಳದ ಯಜಮಾನರು ನೀವು ಅವನ ಮಾನ್ಯ ಶ್ರೀಧರಂದು ಪ್ರಶಸ್ತಿನ ಮಾಡಿಸ್ಲೇಬೇಕು ನೀವು ಅಂತ ಹೇಳಿದ್ರು. ಅದಿಲ್ಲ ಮೇಳದ ನಾವು ಕಾನೂನಿಗೆ ಒಗ್ಲೇಬೇಕಲ್ಲ, ಮೇಳದ ಒಂದು ಇದು ನಿಬಂಧನೆಗೆ ಒಗ್ಲೇಬೇಕಲ್ಲ, ಆದ್ರಿಂದ ವೇಷ ಮಾಡೋದು ಬೇಡ ಅಂತ ಹೇಳಿದ್ರೆ ಬೇಸರದ ಸಂಗತಿ ಆಯ್ತು ನನಗೆ ಅದೊಂದು ಅಷ್ಟೇ. ಹಾಗೆ ಸಿ ಘಟನೆ ಅಂತ ಹೇಳಿದ್ರೆ, ನಾನು ಬೆಂಗಳೂರು ಬೊಂಬೈಲೆಲ್ಲ ಅವಾಗ ಸಣ್ಣ ಬಾಲ ಕಲಾವಿದನಾಗಿದ್ದಾಗ ನಮ್ಗೆ ಜನರು ಪ್ರೇಕ್ಷಕರು ನಮ್ಮನ್ನು ಗುರುತಿಸಿ ನಮಗೆ ಊರಿಗೆ ಬರುವತ್ತಿಗೆ ಸ್ವಲ್ಪ ದುಡ್ಡು ಹಣ ಎಲ್ಲ ಕೊಡ್ತಿದ್ರು. ನಾವು ಅಷ್ಟು ಚುರುಕಿದಿತ್ತು, ನಾನು ಕೋಟ ಮಹೇಶ. ನಮ್ಮ ವೇಷಕ್ಕೆ ಕಂಡು ಅದಕ್ಕೆ ಕಾರಣೀಕರ್ತರಾದಂತ ಸುಬ್ರಹ್ಮಣ್ಯ ಧಾರೇಶ್ವರ, ಶಂಕರನಾರಾಯಣ ಸುರೇಶ್ ಶೆಟ್ಟಿ, ಅದು ನಮ್ಗೆ ಆ ಪ್ರತಿಭೆ ಇದ್ದಿತ್ತು ಅವಾಗ. ಅಷ್ಟು ಒಳ್ಳೆ ಇದ್ದಿತ್ತು. ನಾವು ಕಡಿಕೆ ಏನಾಯ್ತು ಏನೋ ಗೊತ್ತಿಲ್ಲ. ನಾನು ಮಂದರ್ತಿ ಮೇಳಕ್ಕೆ ಬರುವುದಕ್ಕೆ ಕಾರಣ ನನ್ಗೆ ನಾನು ಮಂದರ್ತಿ ಬಿಟ್ಟವ. ಮಂದರ್ತಿಗೆ ಅಂತ ಹೇಳಿದ್ರೆ ಈ ಕೆಲವರು ಮಂದರ್ತಿ ಬಿಟ್ಟದ್ದಂತ ಇರುತ್ತೆ. ಹೌದು, ಬೇರೆ ಮೇಳಕ್ಕೆಲ್ಲ ಹರಕೆ ಹೊಡ್ಕೊಳ್ಳೋದು. ಮಂದರ್ತಿ ಬಂದೆ. ಇವಾಗ್ಲೂ ಹಂಗೆ ಮಂದರ್ತಿ ಅಮ್ಮನ ಆಶೀರ್ವಾದದಿಂದಲೇ ಇದ್ದೆ ನಾನು. ಯಾರ ಸಹಾಯ ಸಹಕಾರವೂ ಇಲ್ಲ ನನಗೆ ಹೆಚ್ಚಿನದಾಗಿ. ಅವಳ ಆಶೀರ್ವಾದ, ಹಿರಿಯವರ ಆಶೀರ್ವಾದ. ಮಾನ್ಯದವರು, ಈ ಕಲಾವಿದ ಕಾಮಧೇನು ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಕಲಾವಿದರ ಕಾಮಧೇನು ಖಂಡಿತವಾಗಿ ಪಟ್ಲ ಸತೀಶ್ ಶೆಟ್ಟರು ನನ್ನಂತೆ ಅದೆಷ್ಟೋ ಜನ ಕಲಾವಿದರು, ಬಡ ಕಲಾವಿದರಿದ್ದಾರೆ. ಅವರಿಗೂ ಒಂದು ಸಹಾಯ ಮಾಡುವಾಗ ಅವರಿಂದ ಆಗ್ಲಿ, ಮುಂದೆ ಕಲಾವಿದರಿಗೆ ಒಂದು ಒಳ್ಳೇದಾಗ್ತದೆ. ಅವರು ಕೊಡುವ ಇದರಲ್ಲೇ ಮನೆ ಆಗ್ತದೆ ಅಂತ ಹೇಳಿಲ್ಲ. ಸಹಾಯ ಮಾಡ್ತಾರಲ್ಲ ಕಲಾವಿದರಿಗೆ, ಒಂದು ಡೆತ್ ಆದವರಿಗೂ ಒಂದು ಮನೆ ಕಟ್ಟುವವನಿಗೂ ಅವರು ಸಹಾಯ ಮಾಡ್ತಾರಲ್ಲ. ಸಹಾಯ ಈ ಯಾವಾಗ ನಿಮಗೆ ಅವ್ರು ಆಗಿದೆ ಮನೆ ಕಟ್ಟೋದಿಕ್ಕೆ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರು ಮಾಡಿದ್ದಾರೆ. ಶಂಕರನಾರಾಯಣ ಸುರೇಶ್ ಶೆಟ್ರು ಬೇರೆಯವರಿಂದೆಲ್ಲ ಸ್ವಲ್ಪ ತುಂಬಾ ಹೆಲ್ಪ್ ಆಗಿದ್ದಾರೆ. ಶಂಕರನಾರಾಯಣ ಸುರೇಶ್ ಶೆಟ್ರನ್ನ ಯಾವತ್ತೂ ನಾನು ಮರೆಯುವಾಗಿಲ್ಲ. ಮಾನ್ಯದವರೇ, ಆಮೇಲೆ ಪಟ್ಲ ಸತೀಶ್ ಶೆಟ್ರನ್ನು ಮರೆಯುವಾಗಿಲ್ಲ. ಸರಿ, ಈಗ ಯಕ್ಷಗಾನ ಇಷ್ಟು ವರ್ಷ ತಿರುಗಾಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಕ್ಷಗಾನ ಈಗ ಏನಾಯ್ತು ಅಂತ ಹೇಳಿದ್ರೆ, ಯಕ್ಷಗಾನದಲ್ಲಿ ನಾವು ಅಡ್ಡಿಲ್ಲ, ಈಗ ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ನನ್ಗೂ ಒಂದು ಯಕ್ಷಗಾನ ಒಂದು 3-4 ವರ್ಷ ಮಾಡಿ ಮಂದರ್ತಿ ಮೇಳದಲ್ಲಿ ಅಥವಾ ಯಾವ್ದು ಮೇಳದಲ್ಲಿ, ಯಾವ ಮೇಳದಲ್ಲೂ ಹೇಳಲಿಕ್ಕೆ ಆಗುದಿಲ್ಲ. ಸಾಕನ್ಸ್ಬೇಕಂತ ಉಂಟು. ಯಾಕಂದ್ರೆ ನನಗೆ ಮೊಣಗಾಲು ನಂಟು ನೋವು. ಈಗ ಸರಿಯಾಗಿ ಕುಣಿಬೇಕು. ಅವ ಕಲಾವಿದನೇ ಅಲ್ಲ ಅಂತಾರೆ. ಗಟ್ಟಿ ಇರ್ಬೇಕು, ಮಾತಾಡಿದ್ರು ಕುಣಿಬೇಕು. ಈಗ ಯಕ್ಷಗಾನವು ಬಿಡುವ ಪರಿಸ್ಥಿತಿಯಲ್ಲಿ ಇದ್ದೆ ನಾನು. ಏನಾಗ್ತದೆ ನೋಡ್ಬೇಕು. ದೇವರ ಮಂದರ್ತಿ ಅಮ್ಮ ಎಷ್ಟರವರೆಗೆ ನನ್ನನ್ನು ಇಟ್ಕೊಳ್ತಾಳೋ ಸರಿ ಅಷ್ಟರವರೆಗೆ ಅಮ್ಮನ ಸೇವೆ ಮಾಡುದು. ಅದೆಲ್ಲ ಮತ್ತೆಲ್ಲದಕ್ಕಿಂತ ಹೆಚ್ಚಿದಾಗಿ ಒಂದು ನೆನಪು ಬಿಟ್ಟೆ. ಮಂದರ್ತಿಯಲ್ಲಿ ಮೇಳದ ಮ್ಯಾನೇಜರ್ಗಳು ಇದ್ದಾರಲ್ಲ, ಮಂದರ್ ಶೆಟ್ರು, ಬಾಲ್ ಶೆಟ್ರು, ರಮೇಶ್ ಅಣ್ಣನು, ಅಶೋಕ್ ಅಣ್ಣನು, ಪ್ರವೀಣ್ ಅಣ್ಣನು, ಯಾವತ್ತೂ ನಾವು ಅವ್ರನ್ನ ಹೊಗಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಮೇಳದಲ್ಲೂ ಹಾಗೆ ಕಂಡು ವೇಷ ಹಾಕ್ತಾರೆ. ಮೇಳದ ಮ್ಯಾನೇಜರ್ ಅವ ಮಾಡ್ತಾನ ಇಲ್ವಾ, ಮಾಡ್ಬಹುದಾ ಅಂತೇಳಿ ಮ್ಯಾನೇಜರ್ ಬಗ್ಗೆ ನಾವು ಒಂದು ಬಾರಿ ಹೊಗಳಲೇಬೇಕಾಗ್ತದೆ. ಮತ್ತೆ ಮೇಳದ ದೇವಸ್ಥಾನದ ಅಶೋಕ್ ಅಣ್ಣ, ಪ್ರವೀಣ್ ಅಣ್ಣ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮೇಳ ಬಿಟ್ಟು ಹೋಗ್ಬೇಡ ಮರ, ಇಲ್ಲ ಐಕು ಪ್ರೋತ್ಸಾಹ ಹುರಿದುಂಬಿಸ್ತಾರೆ. ಇಲ್ಲ ಐಕು ಬೇರೆ ಎಲ್ಲ ಹೊಯ್ಬೇಡ ನೀನಿಲ್ಲ ಐಕು, ಎಡದ್ಯಂತರು ಮಾಡ್ಕೊಂಡು ಐಕು ಮರ ಅಂತ ತಮಾಷೆಯ ಮಾತು. ಕಾಮ ಅವಳು ಎಷ್ಟೋದವರೆಗೆ ಅವಳು ಇಚ್ಛೆ ಅಲ್ಲ, ಮಂದರ್ತಿ ಅಮ್ಮನೇ ಇಚ್ಛೆ ಅಲ್ಲ ಹೇಳುದು. ಅವಾಗ ಹೇಳಿದ್ನಲ್ಲ, ಮಂದರ್ತಿ ಮೇಳ ಬಿಟ್ಟು ಬೇರೆ ಮೇಳ ಅನುಕೂಲ. ಈಗ ಕಾಲಮಿತಿ ಆಗುವುದಕ್ಕೆ ಕಾರಣ ಏನು? ಮಂದರ್ತಿ ಮಳೆಗಾಲದಲ್ಲಿ ಕಾಲಮಿತಿ ಒಳ್ಳೇದೇ. ಜನರು ಒಂದು ಕಾಫಿ ತಿಂಡಿ ಕೊಟ್ರ ಮೇಲೆ, ಆಟದ ಮನೆಯವರು ಕಾಫಿ ತಿಂಡಿ ಕೊಟ್ರ ಮೇಲೆ ಆಟ ನೋಡುದಿಲ್ಲ, ಯಾರು ನೋಡುದಿಲ್ಲ.
ಆದ್ರಿಂದ ಕೆಲವು ಕಡೆ ನೋಡ್ತಾರೆ, ಕೆಲವು ಕಡೆ ಜನ ಇರುವುದಿಲ್ಲ. ಅವರಿಗೆ ವೇಷಗಳನ್ನು ನೋಡಿ ಹೋಗ್ತಾರೆ ಕೆಲವರು ಅಭಿಮಾನಿಗಳು. ಕಾಲಮಿತಿ ಒಳ್ಳೇದೆ. ಹಾಗೆ ಬೆಳಗಿನ ಜಾವ ಆಟ ಹೇಗೆ? ಬೆಳಗಿನ ಜಾವದಲ್ಲಿ ಅಂತ ಹೇಳಿದ್ರೆ ಕಲಾವಿದರಿಗೆ ಎರಡೂ ಒಳ್ಳೇದು. ಬೆಳಗಿನ ಜಾವದಲ್ಲಿ ಕಲಾವಿದರು ಚೌಕಿಯಲ್ಲಿ ಬೆಳಿಗ್ಗೆವರೆಗೆ ವೇಷ ಮಾಡಿ ಮನೆ ಹೋಗ್ತಾರೆ. ಇದು ಹಾಗಲ್ಲ, ಮಧ್ಯರಾತ್ರಿದಲ್ಲಿ ಮನೆ ಹೋಗುವುದು. ಮಾನ್ಯದವರೇ, ಬೆಳಗಿನ ಜಾವಕ್ಕೂ ಕಾಲಮಿತಿಗೂ ವ್ಯತ್ಯಾಸಗಳೇನು? ನಿಜವಾಗಿ ಹೇಳ್ಬೇಕಾದ್ರೆ ಕಾಲಮಿತಿ ಒಳ್ಳೇದು. ಬೆಳಗಿದ್ದವರಿಗೆ ಈಗ ವೇಷ ಆವಾಗ ನಾವು ಯಕ್ಷಗಾನದಲ್ಲಿ ಕಷ್ಟಪಡುವಾಗ 3, 4, 5, 6 ವೇಷ. ಈಗಳಿನ ಮಕ್ಕಳಿಗೆ ಹಾಗಲ್ಲ, 1 ತಪ್ಪು 2, 3 ಈಗ ಮಾಡ್ಲೇಬೇಕು ಮಕ್ಕಳು. ಯಾಕಂದ್ರೆ ನಾವು ಆ ತರ ಕಷ್ಟಪಟ್ಟಿತ್ತು ಅವಾಗ 3, 4 ವೇಷ ಮಾಡಿದ್ದುಂಟು. ಈಗಳಿನ ಹುಡುಗರು ಮಾಡ್ಲೇಬೇಕು, ಕಲಿಬೇಕಂತಾದ್ರೆ. ಮಾನ್ಯದವರೇ, ಈಗ ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಕಾಲಮಿತಿ ಒಳ್ಳೇದಾ ಅಥವಾ ಬೆಳಗಿನ ಜಾವದಲ್ಲಿ? ಕಾಲಮಿತಿಯೇ ಒಳ್ಳೇದು. ಬೇರೆ ಕೆಲಸ ಏನಾದ್ರು ನೋಡ್ಕೊಳ್ಬಹುದು, ಮನೆಗೆ ಏನಾದ್ರು ಒಂದು ಕೆಲಸ ಮಾಡ್ಬೋದು, ನಿದ್ದೆಯೂ ಆಗ್ತದೆ. ಕಾಲಮಿತಿ ಒಳ್ಳೇದು. ಬೆಳಿಗ್ಗೆವರೆಗೆ ಬೇಡ. ನಾವು ಬೆಳಿಗ್ಗೆವರೆಗೆ ಖಾಲಿ ಕುರ್ಚಿಗೆ ಆಟ ಮಾಡಿದ್ ನೆನಪುಂಟು. ಬೇಸರ ಆಗ್ತದೆ. ಆಟದ ಮನೆಯವರು ಬಿಟ್ರೆ ಬೇರೆಯವರಿಲ್ಲ, ಬೇರೆ ಯಾರಿಲ್ಲ. ಈಗ ಬಣ್ಣದ ಬದುಕು ಎನ್ನುವಂತ ಈ ಪ್ರಥಮ ಸಂಚಿಕೆಯಲ್ಲಿ ನೀವು ಅತಿಥಿಯಾಗಿದ್ದೀರಿ, ಇದರ ಬಗ್ಗೆ ನಿಮಗೆ ಸಂತೋಷದ ವಿಷಯ? ಈಗ ನನ್ನ ಕಣಗಿದ್ದ ಕಲಾವಿದರಿಗೆ ಒಂದು ಪ್ರಚಾರಕ್ಕೆ ಮಾಧ್ಯಮ ಒಳ್ಳೆಯದು. ಇದು ಹಾಗೆ ಮುಂದುವರಿಲಿ ಎನ್ನುವುದಾಗಿ ಮಾತೆಯಾದಂತಹ ಮಂದರ್ತಿ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ, ಹಾಗೆ ನಮ್ಮ ಗ್ರಾಮ ದೇವತೆಯಾದಂತಹ ಕಮಲಶಿಲೆ ಅಮ್ಮನವರ ಹತ್ರ ಬೇಡಿಕೊಳ್ಳುತ್ತಾ ಮುಗಿಸ್ತೇನೆ. ಮುಗಿಸ್ತೇನೆ. ಇಂದು ನಮ್ಮ ಅತಿಥಿಯಾಗಿ ಮಾನ್ಯ ಶ್ರೀಧರ್ ಕುಲ ಇದ್ದಾರೆ. ಅವರು ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಿಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕೂಡ ಸಂದರ್ಶನ ಇಂಥ ಕಲಾವಿದರು ನಡೀತದೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ.